ಓಂ ಶಾಂತಿ. ಇವತ್ತು ಈ ವರ್ಷದ ಬಾಬಾರವರ ಅವ್ಯಕ್ತ ಮಿಲನ, ವಿಜ್ಞಾನದ ಸಾಧನದ ಮೂಲಕ ಸಮಯದ ಅನುಸಾರ ಬಾಬ್ದಾದಾರವರ ಮಿಲನದ ವಿಧಿವಿಧಾನ ಚೇಂಜ್ ಆಗ್ತಾ ಇದೆ. ಹಾಗಂತ ಅನುಭವದಲ್ಲಿ ವಿಷಯವನ್ನ ಸಮಯದ ಅನುಸಾರ ಮಕ್ಕಳಿಗೆ ಏನು ತಲುಪಿಸಬೇಕು, ಶಕ್ತಿಯನ್ನು ಏನು ಕೊಡಬೇಕು, ಅದರಲ್ಲೇನೂ ಕಡಿಮೆ ಆಗಿಲ್ಲ. ಆದರೆ ದಿನದಿಂದ ದಿನಕ್ಕೆ ಆ ಮಿಲನದ ಅನುಭವವನ್ನು ಮಾಡಲಿಕ್ಕೆ ಶಾರೀರಿಕ ಪರಿಶ್ರಮದ ಅವಶ್ಯಕತೆ ಕಡಿಮೆ ಆಗ್ತಾ ಇದೆ. ಮೊದಲಾಗಿದ್ದಿದ್ರೆ ನಾವು ಮೌಂಟ್ ಅಬುಗೆ ಹೋಗ್ಬೇಕು, ಟ್ರೈನಲ್ಲಿ ಹೋಗ್ಬೇಕು, ರಿಸರ್ವೇಶನ್ ಮಾಡಬೇಕು, ಮನೆಯವ್ರ ಪರ್ಮಿಷನ್ ತಗೊಳ್ಬೇಕು, ರೆಡಿ ಮಾಡ್ಕೊಳ್ಬೇಕು ಅಂತ ಹೀಗೆ ತುಂಬಾ ಶಾರೀರಿಕವಾಗಿ ನಾವೇನ್ ಮಾಡ್ಬೇಕಿತ್ತು, ನಮ್ಮನ್ನ ರೆಡಿ ಮಾಡಿಕೊಂಡು ಡೈಮಂಡ್ ಹಾಲಿಗೆ ಹೋದ್ರೆ ಚೇರ್ ಸಿಗ್ಬೋದು, ಸಿಗದೇನು ಇರಬಹುದು, ನೆಲದ ಮೇಲೆ ಕುತ್ಕೊಳ್ಬೇಕು, ಮಂಡಿ ನೋವು ಬರ್ತದೆ. ಹೀಗೆ ತುಂಬಾ ಕಾರಣದಿಂದ ಶರೀರದ ಒಂದು ಆಧಾರದಲ್ಲಿ ಮತ್ತು ಸೀಸನ್, ಮಳೆ ಚಳಿ ನನಗೆ ಆಗೋದಿಲ್ಲ, ಕೆಮ್ಮು ಬರ್ತದೆ, ಹೀಗೆ ನಮಗೆ ಕಷ್ಟ ಸಾಧ್ಯವಾಗಿತ್ತು. ಆದರೆ ಇವತ್ತು ನಾವು ವಿಜ್ಞಾನದ ಸಾಧನದ ಮೂಲಕ ನಾವಿರುವಂತ ಸ್ಥಳದಲ್ಲೇನೆ ನಮ್ಮ ಮನಸ್ಸು ಹೇಳುವಂತ ಸೂಕ್ಷ್ಮ ಇಂದ್ರಿಯಗಳ ಮೂಲಕ ಜ್ಞಾನದ ಆಧಾರದಿಂದ, ಪುರುಷಾರ್ಥದ ಅನುಭವದಿಂದ ಭಗವಂತನ ಮಿಲನವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾಟಕದ ಅನುಸಾರ ಈ ವರ್ಷದ ಬಾಬಾರವರ ಮೊದಲನೇ ಅವ್ಯಕ್ತ ಮಿಲನದ ಮೊದಲ ಮುರಳಿ. ಇವತ್ತು ಸಾಕಾರ ಮಾಧ್ಯಮನೂ ಕೂಡ ವರ್ತಮಾನ ಸಮಯದಲ್ಲಿ ಬಾಬಾ ನಿಮಿತ್ತವಾಗಿ ಒಂದು ಶರೀರವನ್ನ ಏನು ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಅದರ ಶಕ್ತಿಯನ್ನ ಯಾವ ಶರೀರದ ಮೂಲಕ ಕೊಡ್ತಾ ಇದ್ದಾರೋ ಬಾಬನಿಗೆ ಗೊತ್ತು. ಅಥವಾ ತುಂಬಾ ಜನರ ಮೂಲಕನೂ ಕೂಡ ಬಾಬಾ ಕೊಡ್ತಾ ಇರಬಹುದು. ಹೀಗೆ ಮಿಲನದ ವಿಧಿವಿಧಾನ ಇವತ್ತೇನಾಗಿದೆ, ಚೇಂಜ್ ಆಗಿದೆ. ಹಾಗಿದ್ರೆ ವರ್ತಮಾನ ಸಮಯದ ಅನುಸಾರ ಭಗವಂತ ಮಕ್ಕಳಲ್ಲಿ ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಮಕ್ಕಳು ಏನಾಗ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಮಗೆ ಬಾಬಾ ಅವ್ಯಕ್ತ ಮುರಳಿಗಳನ್ನ ಬೇರೆ ಬೇರೆ ವರ್ಷದನ್ನ ಕೊಡ್ತಾರೆ ಭಾನುವಾರ. ಆದ್ರೂ ಕೂಡ ಆ ಮುರಳಿಗಳನ್ನ ಅವಲೋಕನ ಮಾಡಿದ್ರೆ ಬಾಬಾ ಅವರವರ ಜ್ಞಾನಕ್ಕೆ ಒಂದು ಕಂಟಿನ್ಯೂಯೇಷನ್ ಇರೋದು ಗೊತ್ತಾಗ್ತದೆ. ಜೊತೆಯಲ್ಲಿ ನೆಕ್ಸ್ಟ್ ಸ್ಟೇಜ್ ಹೇಳುವಂಥದ್ದು ಕೂಡ ಗೊತ್ತಾಗ್ತದೆ. ಯಾವುದೇ ವರ್ಷದಲ್ಲಿ ಬಾಬಾ ಮುರಳಿ ನುಡಿಸಿರಬಹುದು, ಅದರ ನಾಟಕದ ಅನುಸಾರ ಅದನ್ನು ಯಾವ ರೀತಿ ಸೆಟ್ ಮಾಡಿದ್ದಾರೆ. ಒಂದು ಕ್ಲಾಸ್ ಆದ್ಮೇಲೆ ಇನ್ನೊಂದು ಕ್ಲಾಸ್. ಇವಾಗ 1988 ಮುರಳಿ ನಡೀತಾ ಇದೆ. ಅದರ ಮಧ್ಯದಲ್ಲಿ 2012 ಮುರಳಿ ಬಂತಿವಾಗ. ಆದ್ರೂ ಕೂಡ ಆ ಮುರಳಿಗೂ ಈ ಮುರಳಿಗೂ ಕೂಡ ಏನಾಗಿರ್ತದೆ, ಸಾಮ್ಯತೆ ಇರ್ತದೆ, ಹೋಲಿಕೆ ಇರ್ತದೆ. ಆ ರೀತಿ ಆ ಒಂದು ಸೇರಿಸುವಿಕೆಯನ್ನ ಭಗವಂತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಿದ್ದು ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಮುರಳಿ ಹೆಡ್ಡಿಂಗ್ ಆಗಿದೆ, ಸಮಯ ಪ್ರಮಾಣ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ತಂದೆಯ ಸಮಾನರಾಗಿ. ರೀಸೆಂಟ್ ಮುರಳಿಯನ್ನು ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಎಲ್ಲಾ ಮುರಳಿಯಲ್ಲೂ ಒಂದು ಮಾತನ್ನ ಹೇಳ್ತಿದ್ದಾರೆ, ತಂದೆ ಸಮಾನರಾಗಿ, ತಂದೆ ಸಮಾನರಾಗಿ ಅಂತ. ನಾವು ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ, ತಂದೆ ಸಮಾನರಾಗುವುದು ಅಂತಂದ್ರೆ ಸಂಪೂರ್ಣವಾಗಿ ನಾವು ತಂದೆಗೆ ಅರ್ಪಿತರಾಗಿ ಅವರಿಗೆ ಅವರ ಪಾತ್ರವನ್ನು ಮಾಡಲಿಕ್ಕೆ ನಾವು ಮಾಡಿಕೊಡುವಂತ ಒಂದು ಅವಕಾಶ. ಆದಷ್ಟು ನಾನು ಅದರಿಂದ ಏನಾಗ್ಬೇಕು, ಹಿಂದೆ ಬಂದು ಭಗವಂತನನ್ನ
ಮುಂದೆ ಇಡುವಂಥದ್ದು. ಸಮಯ ಸಂಕಲ್ಪ, ನಿರ್ಣಯ, ನಿರ್ಧಾರ, ಕರ್ಮ, ಕರ್ಮದ ಫಲ, ಸಂಪೂರ್ಣ ಜವಾಬ್ದಾರಿಯನ್ನು ಭಗವಂತನಿಗೆ ಒಪ್ಪಿಸುವಂಥದ್ದು. ಎಲ್ಲ ಮಕ್ಕಳಿಗೂ ಇಚ್ಛೆ ಇದೆಯಂತೆ ತಂದೆ ಸಮಾನರಾಗಬೇಕು ಅಂತ, ಲಕ್ಷ್ಯ ಇದೆ. ಆದರೆ ಅದಕ್ಕೆ ಸಮಾನಾಂತರವಾಗಿ ಸಮಾನವಾಗಿ ಲಕ್ಷಣಗಳು ಇನ್ನೂವರೆಗೂ ಕಂಡು ಬಂದಿಲ್ಲ. ಅದಕ್ಕಾಗಿ ತುಂಬಾ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಪರಿಶ್ರಮದ ಅವಶ್ಯಕತೆ ಇಲ್ಲ. ಸಹಜವಾಗಿ ನೀವು ತಂದೆ ಸಮಾನರಾಗಬಹುದು. ಹೀಗೆ ಹೇಳುವುದನ್ನ ಬಾಬಾ ತುಂಬಾ ಸುಂದರವಾಗಿ ಜ್ಞಾನ ಮುಖೇನ ನಮ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಇವತ್ತು ಬಾಬಾ ಯಾರನ್ನು ನೋಡ್ತಾ ಇದ್ದಾರೆ? ಇಷ್ಟು ವರ್ಷ ನಾವು ಜ್ಞಾನದಲ್ಲಿ ಇದ್ದೀವಿ, ಈಶ್ವರ್ಯ ಜೀವನದಲ್ಲಿ ಮುಂದುವರಿತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರದು ಕೂಡ ಶ್ರೇಷ್ಠವಾದ ಸ್ಥಿತಿ ಇರ್ತದೆ. ಸ್ಥಿತಿಯ ತಕ್ಕಾಗಿ ಭಗವಂತ ನಮ್ಮನ್ನು ನೋಡುವಂತ ದೃಷ್ಟಿಕೋನನು ಕೂಡ ಪರಿವರ್ತನೆ ಆಗಿರ್ತದೆ. ಇವತ್ತು ಬಾಬಾ ಹೇಳ್ತಿದ್ದಾರೆ, ಸ್ವಮಾನಧಾರಿ ಮಕ್ಕಳನ್ನ ನೋಡ್ತಾ ಇದ್ದೀನಿ. ಒಂದು, ಬಾಬಾರವರ ಮಿಲನದ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲೆಲ್ಲ ಯಾವ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರು ಭಗವಂತನ ಶಕ್ತಿಯನ್ನ ಧಾರಣೆ ಮಾಡಿ ಧರಿಸಿ, ಸ್ವಮಾನಧಾರಿ ಧರಿಸಿ ಭಗವಂತನ ಎದುರುಗಡೆ ಕೂತ್ಕೊಂಡಿದ್ದಾರೆ. ಶಾರೀರಿಕವಾಗಿ ನೋಡಿ, ನಾವು ಆರಂಭದಲ್ಲಿ ಬಾಬರ ಮನೆಗೆ ಹೋಗ್ಬೇಕಾದ್ರೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ವಿ ಆಸ್ ಇಟ್ ಇಸ್. ಸ್ವಲ್ಪ ಬಾಬಾರವ್ರ ಮಿಲ್ನಕ್ಕೆ ಮೌಂಟ್ ಅಬುಗೆಲ್ಲ ಹೋಗ್ತೀವಿ ಅಂತಂದಾಗ ಸ್ವಲ್ಪ ನಿಯಮಗಳನ್ನ ಫಾಲೋ ಮಾಡ್ತಾ ಹೋದಾಗ ನಿಮ್ಮತ್ತೆ ಶಿಕ್ಷಕಿಯರು ನಿಮ್ಗೆ ಒಂದು ಬ್ಯಾಡ್ಜ್ ಅನ್ನ ಕೊಡ್ತಾರೆ, ಅದೊಂದು ಆ್ಯಡ್ ಆಗ್ತದೆ. ಅದಾದ್ಮೇಲೆ ಏನ್ ಮಾಡ್ತೀವಿ, ಬಿಳಿ ಡ್ರೆಸ್ ಹಾಕೊಂಡು ಹೋಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಬಾಬಾ ಅವ್ರ ಮಿಲ್ನ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಕೂತ್ಕೊಳ್ತೀವಿ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಏನ್ ಮಾಡ್ತೀವಿ, ಬಾಬಾ ಬರುವಂತ ಸಮಯದಲ್ಲಿ ನಮ್ಮ ಶಕ್ತ್ಯಾನುಸಾರ ಯೋಗ್ಯತಾನುಸಾರ ಬಾಬನ ಎದುರುಗಡೆ ಭೋಗನು ಕೂಡ ಇರ್ತೀವಿ. ಇನ್ನು ಕೆಲವೊಂದ್ಸಲ ಸೇವಾ ಕೇಂದ್ರದಲ್ಲೂ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ. ಸಾಧ್ಯವಾದರೆ ಮೌಂಟ್ ಅಬುಗೂ ಕೂಡ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ. ಹೀಗೆ ಯೋಗ್ಯತೆ ಅನುಸಾರ ಬ್ರಹ್ಮಕುಮಾರ ಕುಮಾರಿಯರು ಆಗ್ತಾ ಹೋದಾಗ ಶಾರೀರಿಕವಾದಂತ ಒಂದು ಧಾರಣೆ, ಸ್ನಾನ, ಡ್ರೆಸ್, ಬ್ಯಾಡ್ಜ್, ಇಲ್ಲಿ ಕುತ್ಕೊಳ್ಳುವಂಥದ್ದು, ಅಥವಾ ಮಿಲನಕ್ಕಿಂತ ಅರ್ಧ 1 ಗಂಟೆ ಮೊದಲು ಸೂರಜ್ ಬಾಯಿ ಅವರ ಕ್ಲಾಸ್ ಅನ್ನ ಕೇಳುವಂಥದ್ದು, ಯೋಗದ ಸ್ಥಿತಿಯಲ್ಲೇ ಇರುವಂಥದ್ದು, ಮಿಲನ ಮುಗಿಯುವವರೆಗೂ ಕೂಡ ಬಾಬನ ಎದುರುಗಡೆನೆ ಕೂತ್ಕೊಳ್ಳುವಂಥದ್ದು, ಮಧ್ಯದಲ್ಲಿ ಬಸ್ ಲೇಟ್ ಆಗ್ತದೆ ಅಂತ ಓಡೋಗದೆ ಇರುವಂಥದ್ದು. ಹೀಗೆ ಇದೆಲ್ಲ ಏನು ಅಂತಂದ್ರೆ ಶಾರೀರಿಕವಾಗಿ ನಾವು ಆ ಒಂದು ಕರ್ಮಕ್ಕೋಸ್ಕರ ಶರೀರವನ್ನ ಧರಿಸಿ ಸಾಧನಗಳ ಮೂಲಕ ಭಗವಂತನ ಮಿಲನದ ಸಂಪೂರ್ಣ ಸುಖವನ್ನ ಅನುಭವ ಮಾಡುವಂಥದ್ದು. ಇಲ್ಲಿ ಬಾಬಾ ಹೇಳ್ತಾ ಇರುವಂಥದ್ದು ಮಾನಸಿಕವಾದಂತ ಧಾರಣೆ. ಶಾರೀರಿಕ ಧಾರಣೆ ಹೇಳುವಂತ ನಿಮ್ಗೆ ಪಂಚತತ್ವದಿಂದ ಸಿಗ್ತದೆ, ಬಟ್ಟೆ, ಬ್ಯಾಡ್ಜ್, ಈಶ್ವರ ವಿಶ್ವವಿದ್ಯಾಲಯದ ಮೂಲಕ ಸಿಗಬಹುದು. ಆದರೆ ಇಲ್ಲಿ ಯಾವ ಆತ್ಮಗಳು ಭಗವಂತನೆಲ್ಲ ಇರುವಂತ ಒಂದು ಬಿರುದುಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ಸಮಾಜದಲ್ಲಿ ವಿಶೇಷವಾಗಿ ಸರ್ಕಾರದಲ್ಲಿ ನೋಡ್ತೀವಿ, ಬೇರೆ ಬೇರೆ ಲೆವೆಲ್ ಬೇರೆ ಬೇರೆ ಪೋಸ್ಟ್ ಪೊಸಿಷನ್ಸ್ ಚೇರ್ಸ್ಗಳಿರ್ತವೆ. ಅವರಿಗೆ ಕ್ವಾರ್ಟರ್ಸ್ಗಳು ಬೇರೆ ಇರ್ತವೆ, ವೆಹಿಕಲ್ಗಳು ಬೇರೆ ಇರ್ತವೆ, PAಗಳು ಬೇರೆ ಇರ್ತಾರೆ. ಹೀಗೆ ಬೇರೆ ಬೇರೆ ಲೆವೆಲ್ ಜನರಿಗೆ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಒಂದು ಸಾಧನಗಳು, ವ್ಯಕ್ತಿಗಳನ್ನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಆ ಲೆವೆಲ್ಗೆ ತಕ್ಕಾಗಿ ಅವರ ಸಂಬಳನೂ ಬೇರೆ ಮತ್ತು ಸಾಧನಗಳು ಕೂಡ ಏನಾಗಿರ್ತವೆ, ವಿಭಿನ್ನವಾಗಿರ್ತವೆ. ಹಾಗೆ ಇಲ್ಲೂ ಕೂಡ ನಿಮಗೆ ಎಷ್ಟು ಸಮಾನಗಳು ನಿಮ್ಮಲ್ಲಿ ಇದ್ದಾವೆ. ಸಮಾನಗಳು ಇದ್ದಾವೆ ಅಂತಂದ್ರೆ ಬರದ ಮಾತಿಗೆ ಸಮಾನ ನಿಮ್ದಾಗ್ಬಿಡೋದಿಲ್ಲ, ಮುಖದಿಂದ ಉಚ್ಚಾರ ಮಾಡಿದ ಮಾತಿಗೆ ಸಮಾನ ಆಗೋದಿಲ್ಲ. ಧರಿಸಿದಿರಿ, ಅದು ಆ ಪೋಸ್ಟಲ್ಲಿ ನೀವು ಇದ್ದೀರಿ, ಆ ಸ್ವಮಾನದ ಶಕ್ತಿಯ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ, ಆ ನಶೆ ನಿಮ್ಮಲ್ಲಿ ಬರ್ತಾ ಇದೆ.
ಅಂದ್ರೆ ಬಾಬಾ ಇವತ್ತು ಹೇಳ್ತಾ ಇರುವಂತದ್ದು, ಮಕ್ಕಳೇ, ನಾನು ಪ್ರತಿಯೊಂದು ಆತ್ಮನಿಗೂ ಸಮಾನವನ್ನ ಕೊಟ್ಟಿದ್ದೇನೆ, ವರದಾನವನ್ನು ಕೊಟ್ಟಿದ್ದೇನೆ, ಶಕ್ತಿ ವಿಶೇಷತೆಯನ್ನು ಕೊಟ್ಟಿದ್ದೇನೆ. ಅದು ಎಷ್ಟು ಜನ ಧರಿಸಿದ್ದಾರೆ? ಆ ಸಮಯದಲ್ಲಿ ಬಂಗಾರ ಎಲ್ಲರ ಹತ್ರನೂ ಇರಬಹುದು, ತಾಯಿ ಮನೆಯಿಂದ ಕೊಟ್ಟಿರೋದು. ಆದ್ರೆ ಕೆಲವೊಬ್ರದ್ದು ಏನಾಗಿದೆ, ಬ್ಯಾಂಕ್ ಲಾಕರ್ನಲ್ಲಿ ಭದ್ರವಾಗಿದೆ, ಕೆಲವೊಬ್ರು ಅವ್ರ ಮನೆ ಬೀರುನಲ್ಲೇ ಲಾಕ್ ಆಗಿದೆ. ಇನ್ನು ಕೆಲವ್ರ ಮನೇಲಿ ಏನು ಅಂತಂದ್ರೆ, ನಮ್ಮ ಮನೆ ಸರಿ ಇಲ್ಲಪ್ಪ ಅಂತ ಬಿಟ್ಟು ತಾಯಿ ಮನೇಲಿ ಇಟ್ಟಂತವರು ಕೂಡ ಇದ್ದಾರೆ. ಇನ್ನು ಕೆಲವರು ಬಂಗಾರವನ್ನ ಸಾಲ ಮಾಡ್ಬಿಟ್ಟು ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಟವರು ಕೂಡ ಇದ್ದಾರೆ. ಇನ್ನು ಕೆಲವರು ರೋಲ್ಡ್ ಗೋಲ್ಡ್ ಹಾಕೊಂಡವರು ಕೂಡ ಇದ್ದಾರೆ. ಹೀಗೆ ಧರಿಸಿ ಅದರ ಅನುಭವವನ್ನು ಮಾಡ್ತಾ ಬೇರೆಯವ್ರಿಗೆ ಅನುಭವ ಮಾಡಿಸ್ತಾ ಇರುವಂತವ್ರು ಎಷ್ಟು ಜನ ಇದ್ದಾರೆ. ಹಾಗೆ ಭಗವಂತನ ಜ್ಞಾನವನ್ನ ಕೇಳಿ ಅದರ ವಿಧಿವಿಧಾನವನ್ನ ತಮ್ಮದನ್ನಾಗಿ ಮಾಡಿಕೊಂಡು ಸಾಧನೆಯನ್ನ ಮಾಡಿ ಅದರ ಒಂದು ಸುಖವನ್ನ ಜೀವನದಲ್ಲಿ ರಾಜಯೋಗದ ಸಮಯದಲ್ಲೂ ಕರ್ಮದ ಸಮಯದಲ್ಲೂ ಅದನ್ನ ಅನುಭವಿಸ್ತಾ ಇರುವಂತಹ ಧರಿಸಿ ಅನುಭವಿಸ್ತಾ ಇರುವಂತಹ ಆತ್ಮಗಳನ್ನ ಬಾಬಾ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯವನ್ನು ಬಾಬಾ ಹೇಳ್ತಾರೆ, ಮಕ್ಕಳೇ, ಲೌಕಿಕ ರೂಪದಲ್ಲಿ ನಿಮ್ಮ ಬಟ್ಟೆ ಬಂಗಾರ ಆದ್ರೆ ಯಾರಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಹೇಳುವಂತ ಭಯ ಇರ್ತದೆ. ಇಲ್ಲಿ ಭಯ ಇಲ್ಲ. ನಂಬರ್ 1. ಎರಡನೇದು, ಇವತ್ತು ಯಾವ್ದೋ ಒಂದು ಪೋಸ್ಟ್ ಇದೆಯಪ್ಪ, ರಾಜಕೀಯ ನಾಯಕರಿರ್ಬೋದು, ಗೌರ್ಮೆಂಟ್ ಇಂದ ಇರ್ಬೋದು, ನಿಮ್ಗೆ ಟ್ರಾನ್ಸ್ಫರ್ ಆಗ್ಬಿಡ್ತದೇನೋ, ಯಾರೋ ಹೆಚ್ಚಿಗೆ ಹಣ ಕೊಟ್ಬಿಟ್ಟು ನಮ್ಮನ್ನ ಕೆಳಗಡೆ ಇಳಿಸಿ ಬಿಡ್ತಾರೇನೋ, ನಮ್ಮನ್ನ ತೆಗೆದಾಕ್ಬಿಡ್ತಾರೇನೋ ಕೆಲಸದಿಂದ, ನಾನು ರಿಸಿಗ್ನೇಷನ್ ಮಾಡ್ಬೇಕಾಗ್ಬಿಡ್ತದೇನೋ ಹೇಳುವಂತ ಚಿಂತೆ ನಿಮ್ಗಿಲ್ಲ. ಯಾಕೆಂದ್ರೆ ಕೊಟ್ಟಿರೋದು ಬಾಪ್ ದಾದ. ಎಲ್ಲಿವರೆಗೆ ನಿಮಗೆ ಆಸಕ್ತಿ ಇದೆ, ಇಚ್ಛೆ ಇದೆ, ಮಾಡಬೇಕು ಹೇಳುವಂತ ಮನೋಭಾವ ಇದೆ, ನಿಮ್ ಕೈಲಿದೆ. ನಾನ್ ತೆಗೆದಾಕೋದಿಲ್ಲ, ನಿಮ್ಮ ಕೈಯಲ್ಲಿದೆ ಮಕ್ಕಳೇ. ಅದಕ್ಕಾಗಿ ನೀವು ಒಂದು ದಿನದಲ್ಲಿ ಆ ಒಂದು ಪೋಸ್ಟಿನ ಒಂದು ನಶೆಯಲ್ಲಿ, ನಿಶ್ಚಯದಲ್ಲಿ ಎಷ್ಟು ಮಟ್ಟಿಗೆ ಇದ್ದೀರಾ? ಅದಕ್ಕೆ ಆ ಒಂದು ಸಮಾನ ನಶೆಯನ್ನು ನೋಡ್ತಾ ಇದ್ದಾರೆ ಬಾಬಾ. ಬಾಬಾ ನಾನು ಬ್ರಹ್ಮಕುಮಾರ ಅಂತ ಮಾತ್ರ ಖುಷಿ ಇದೆಯಾ? ಬಾಬಾ ನಮ್ಮನ್ನು ಈಶ್ವರಿ ಸೇವೆಗೆ ಉಪಯೋಗ ಮಾಡ್ತಿದ್ದಾರೆ ಹೇಳುವಂತ ಒಂದು ನಶೆ ಇದೆಯಾ? ನನ್ನನ್ನು ರಾಜಯೋಗಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಹೇಳುವಂತ ಖುಷಿ ಇದೆಯಾ? ನನ್ನನ್ನು ವಿಶ್ವ ಕಲ್ಯಾಣ ಮಾಡ್ತಾ ಇದ್ದಾರೆ ಹೇಳುವಂತ ಒಂದು ಸ್ಥಿತಿ ಇದೆಯಾ? ಯಾವ ಲೆವೆಲ್ ಅಲ್ಲಿ ಇದೆ? ಅಯ್ಯೋ ಬಾಬಾ ನನ್ನನ್ನ ಮನೇಲಿರುವಂತ ಬಂಧನದಲ್ಲಿರೋ ಮಾತೆ ಮಾಡ್ಬಿಟ್ಟಿದೀಯಾ ಅಂತ ಚಿಂತೆಯಲ್ಲಿದ್ದೀರಾ? ಯಾವ್ದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಯಾಕಂದ್ರೆ ಎಷ್ಟೇ ನಿಮ್ಮಲ್ಲಿ ಶಿಕ್ಷಣ ಇದ್ರೂ ಕೂಡ ಆ ನಶೆ ಇಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಆ ಪೋಸ್ಟ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕದಲ್ಲೂ ನಾವು ನೋಡ್ತೀವಿ, ಗೋಲ್ಡ್ ಮೆಡಲ್ ಇರೋರು ಕೂಡ ಜೀವನದಲ್ಲಿ ಫೇಲ್ ಆಗಿಬಿಡ್ತಾರೆ. ಸ್ಕೂಲಿನ ಎಕ್ಸಾಮ್ ಅಲ್ಲಿ ಫೇಲ್ ಆದವರು ಕೂಡ ಕಾನೂನಾತ್ಮಕವಾಗಿ ಒಳ್ಳೆ ಸಂಪಾದನೆಯನ್ನು ಕೂಡ ಇವತ್ತು ಮಾಡಬಹುದು. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತಿದೀವಿ, ಏನು ಓದದೇ ಇರುವಂತ ಒಂದು ಮಹಿಳೆಯನ್ನು ಕೂಡ ತರಕಾರಿ ವ್ಯಾಪಾರ ಮಾಡ್ಬಿಟ್ಟು ಒಂದಿನ 1,000-2,000 ಕಮಾಯಿ ಮಾಡ್ತಾರೆ. ಸ್ಕೂಲಿಗೆ ಹೋಗಿಲ್ಲ. ಇನ್ನು ಇಂಜಿನಿಯರು, ಮಾಸ್ಟರ್ ಡಿಗ್ರಿ, IAS IPS ಮಾಡೋರು ಕೆಲಸ ಇಲ್ಲದೆ ಮನೆ ಕುತ್ಕೊಂಡಿದ್ದಾರೆ. ಕಂಪ್ಯೂಟರ್ ಆಪರೇಟ್ ಮಾಡ್ತಾನೆ. ಡಿಗ್ರಿ ಇದೆ, ಜ್ಞಾನ ಇದೆ, ಆದ್ರೆ ಎಲ್ಲಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಹೇಳುವಂಥದ್ದು ಗೊತ್ತಿಲ್ಲ. ಕೆಲಸ ಹುಡ್ಕೊಂಡು ಬರೋದಿಲ್ಲ. ಆದ್ಮೇಲೆ ನಾವು ಕೆಲಸವನ್ನು ಮಾಡ್ಬೇಕಾಗ್ತದೆ. ಹಾಗೆ ಸೇವೆ ನಿಮ್ಗೆ ಹುಡ್ಕೊಂಡು ಬರೋದಿಲ್ಲ, ನೀವು ಸೇವೆ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ. ನಿಮಗೆ ತಕ್ಕ ಹಾಗೆ ಮನಸ್ಸ, ವಾಚ, ಕರ್ಮಣ, ತನು, ಮನ, ಧನ ಎಲ್ಲಾ ರೀತಿಯ ಸೇವೆ ಅಪಾಯಿಂಟ್ಮೆಂಟ್ ಬಾಬಾ ಕೊಡ್ತಾರೆ ನಿಮಗೆ ಯೋಗ್ಯತೆ ಅನುಸಾರವಾಗಿ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸಮಾನವನ್ನ ತಮ್ಮ ಜೀವನದಲ್ಲಿ ತರ್ತಾ ಆ ಒಂದು ಈಶ್ವರ್ಯ ಪೋಸ್ಟ್ ಅಲ್ಲಿ, ಇದರ ಬದಲು ಕೂಡ ನಿಮಗೆ ಕ್ಲಾಸ್ ಮಾಡಿದ್ದಿದೆ, ಏನು ಪ್ರಜೆಗಳು ಅಂದ್ರೆ ಸರ್ವೆಂಟ್ಸ್, ಸೇವಾಧಾರಿಗಳು, ಆಮೇಲೆ ಸೂಪರ್ವೈಸರ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ಸ್, ಚೇರ್ಮನ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್, ಬೇರೆ ಬೇರೆ ಪೋಸ್ಟ್ ಅನ್ನ ಬಾಬಾ ಹೇಳಿದ್ದಾರೆ. ಹಾಗೆ ಅವರ ಯೋಗ್ಯತೆ ಅನುಸಾರ ಆ ಪೋಸ್ಟಿಗೆ ಹೋದಾಗ ಜನರಲ್ಲಿ ಏನಿರ್ತದೆ, ಒಂದು ನಶೆ ಹೇಳುವಂಥದ್ದು ಜೊತೆಯಲ್ಲಿ ಬರ್ತದೆ. ಜ್ಞಾನನೂ ಹೆಚ್ಚಿಗೆ ಆಗ್ತದೆ, ಅನುಭವನೂ ಹೆಚ್ಚಿಗೆ ಆಗ್ತದೆ, ನಶೆನೂ ಕೂಡ ಬರ್ತದೆ. ನಮ್ಮ ಈಗಿನ ಪ್ರೈಮ್ ಮಿನಿಸ್ಟರ್ ನೋಡಿ, ಒಂದು ಚೀಫ್ ಮಿನಿಸ್ಟರ್ ಇದ್ದಾಗ ನಶೆ ಹೇಗಿತ್ತು, ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಶೆ ಹೇಗೆ ಬಂತು. ಒಂದು 5 ವರ್ಷ ಆದ್ಮೇಲೆ ಇನ್ನೊಂದು 5 ವರ್ಷಕ್ಕೂ ಕೂಡ ಅವರಿಗೆ ಭಾರತ ದೇಶದ ಜನತೆ ಪರ್ಮಿಷನ್ ಅನ್ನ ಕೊಟ್ಟಾಗ ಇನ್ನೂ ನಶೆ ಏನಾಗ್ತದೆ ಅಂದ್ರೆ, ನನ್ನ ಒಂದು ಕೆಲಸಕ್ಕೆ ಜನ ನನ್ನನ್ನ ಏನ್ ಮಾಡಿದರೆ, ಗುರುತಿಸಿದ್ದಾರೆ ಹೇಳುವಂತ ಒಂದು ನಿರಾಕಾರವಾದ ನಶೆನೂ ಕೂಡ ಅವರಲ್ಲಿ ಏನಾಗ್ತದೆ, ಏಳಾಗ್ತದೆ.
ಹಾಗಂತ ಸಮಸ್ಯೆಗಳು ಬರ್ತಾ ಇರ್ತವೆ, ವಿಘ್ನಗಳು ಬರ್ತಾವೆ. ಜನ ಆಯ್ಕೆ ಮಾಡಿದ ಮಾತ್ರಕ್ಕೆ ಎಲ್ಲ ಆರಾಮಾಗಿ ಆಗ್ಬಿಡ್ತದೆ ಅಂತಲ್ಲ, ಆದರೆ ಅದನ್ನ ಹೇಗೆ ಹೆಂಡ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಯಾವ್ಯಾವ ಸ್ವಮಾನದಲ್ಲಿ, ಕರೆಕ್ಟ್ ಕೇಳಿ, ಏನದು ಸ್ವಮಾನ? ಈ ಮಾತಿಗೆ ಯಾಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮಲ್ಲಿ ಏನಿರ್ತದೆ ಅಂತಂದ್ರೆ ಶಾರೀರಿಕ ಮಾನದ ಬಗ್ಗೆ ಇರ್ತದೆ. ಇದನ್ನು ಬಾಬಾ ಹೇಳಿದ್ದಾರೆ. ಏನು ಅಣ್ಣವ್ರೆ, ಬಾಬನ ಮಗು ಆದ್ಮೇಲೆ ನಾನು ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟೆ, ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತು, ನನ್ನ ಪತಿ ಆರೋಗ್ಯ ಸರಿಯಾಗ್ಬಿಡ್ತು, ನನ್ನ ಮಗನಿಗೆ US ಅಲ್ಲಿ ಜಾಬ್ ಸಿಕ್ತು. ಇದಲ್ಲ ಬಾಬಾ ಕೇಳಿತ್ತು. ಶಾರೀರಿಕವಾಗಿ ನಿಮ್ಮ ಮಾನ ಏನ್ ಹೆಚ್ಚಿಗೆ ಆಯ್ತು, ಅದಲ್ಲ ಬಾಬಾ ಕೇಳಿತ್ತು. ಆತ್ಮಿಕವಾಗಿ, ಮಾನಸಿಕವಾಗಿ ಭಗವಂತನ ಶಕ್ತಿಯ ಕಾರಣದಿಂದ ಆ ಮಾನದ, ಗೌರವದ, ವಿಶೇಷತೆಯ, ಗುಣದ ಲಕ್ಷಣಗಳು ಮೊಟ್ಟ ಮೊದಲನೇದಾಗಿ ನಿಮಗೆ ಅನುಭವ ಆಗಬೇಕು. ಶರೀರವನ್ನು ಶೃಂಗಾರ ಮಾಡಿಕೊಂಡಾಗ ಕನ್ನಡಿಯಲ್ಲಿ ನೋಡೋದು ಮೊದಲು ನೀವು, ಆಮೇಲೆ ಬೇರೆಯವರು ರೂಮಿಂದ ಹೊರಗಡೆ ಬಂದಾಗ. ಆ ಶಕ್ತಿ ನಿಮ್ಮಿಂದ ಪ್ರವಾಹವಾಗಬೇಕು, ಆ ಸುಖದ ಅನುಭೂತಿ ನಿಮ್ಗಾಗ್ಬೇಕು. ದಿನದಿಂದ ದಿನಕ್ಕದು ವೃದ್ಧಿ ಆಗ್ತಾ ಇರಬೇಕು. ಎಷ್ಟು ವೆರೈಟಿ ಇದೆ. ಆರಂಭದಲ್ಲಿ ಸೇವೆಗೆ ಹೋಗ್ಬೇಕಾಗಿದ್ದಿದ್ರೆ ಬರೀ ಒಂದೇ ಬ್ಯಾಗ್ ತಗೊಂಡು ಹೋಗ್ತಿದ್ದೆ ನಾನು. ಇವಾಗ ಎರಡೆರಡು ಬ್ಯಾಗ್ ತಗೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಯಾಕೆ ಹೇಳಿ? ಮೊದ್ಲಾಗಿದ್ದೆ ಒಂದ್ ಕಡೆ ಕಾರ್ಯಕ್ರಮ ಮುಗಿಸೋದು ಬರೋದು. ಇವಾಗ ಹಂಗಲ್ಲ, 15 ದಿನ 20 ದಿನ ಮಾಡ್ಬೇಕಾಗ್ತದೆ. ಅದಕ್ಕೆ ತಕ್ಕ ಹಾಗೆ ನೈಟ್ ಡ್ರೆಸ್ ಬೇರೆ ಅಂತೆ, ಡೇ ಡ್ರೆಸ್ ಬೇರೆ ಅಂತೆ, ಹೀಗೆಲ್ಲ ಏನಾಗ್ತದೆ, ವಿಭಿನ್ನತೆ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಏನಾಗ್ತದೆ, ಸನ್ಯಾಸಿ ಸಂಸಾರ ದೊಡ್ಡದಾಗ್ತಾ ಹೋಗ್ತಾ ಇದೆ. ಹಾಗೆ ಇಲ್ಲೂ ಕೂಡ ಈಶ್ವರಿಯ ಸೇವೆಯಲ್ಲಿ ಎಷ್ಟು ವಿಸ್ತಾರವಾದ ಸೇವೆ ಬರ್ತಾ ಇರ್ತದೋ. ಆರಂಭದಲ್ಲೆಲ್ಲ ನಾವು ಈಶ್ವರಿಯ ಸೇವೆ ಮಾಡ್ಬೇಕಾದ್ರೆ ಕೋರ್ಸ್ ಒಂದು 7 days ಕೋರ್ಸ್ ಗೊತ್ತಾದ್ರೆ ಸಾಕು, ಅಷ್ಟೇ. 7 days ಕೋರ್ಸ್ಗೆ ಎಷ್ಟಿದೆ ಆಗಬೇಕು ಅಷ್ಟು ಗೊತ್ತಾದ್ರೆ ಸಾಕು, ಉಳಿದಿದ್ದು ಮುರಳಿ ಓದೋದು ಅಷ್ಟೇ. ಈಗ ಹಂಗಲ್ಲ, ಯಾವ ಪ್ರಶ್ನೆ ಬೇಕಾದ್ರೂ ಕೂಡ ಇದ ಕಡೆ ಒಂದು ಬಂದ್ಬಿಡುವುದು, ಯಾವಾಗ ಬೇಕಾದ್ರೂ ಬಂದ್ಬಿಡುವುದು. ಅವಾಗ ಅದಕ್ಕೆ ತಕ್ಕಾಗಿ ಜ್ಞಾನಗಳು ನಮ್ಮಂತೆ ಇದಾಗಬೇಕು, ಇರಬೇಕು. ಅವಾಗ ಕೋರ್ಸ್ ಕೊಡ್ಲಿಕ್ಕೆ ಹೋದ ಯಾರಾದ್ರೂ ಒಬ್ಬರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಇವತ್ತು 200-300 ಜನ ಇದ ಕಡೆ ಕುತ್ಕೊಂಡಾಗ ಅವರು ಕೇಳಿರುವಂತ ಪ್ರಶ್ನೆಗಳಿಗೆ ನಮ್ಮಲ್ಲಿ ಸಮಂಜಸವಾದಂತ, ಸಮರ್ಪಕವಾದಂತ ಭಗವಂತನ ಜೊತೆಯ ಅನುಭವ ಮಾಡಿ ಜ್ಞಾನದ ಆಧಾರದಲ್ಲಿ ನಮ್ಮನ್ನ ಬಾಬಾ ಅಷ್ಟು ಯೋಗ್ಯರನ್ನಾಗಿ ಮಾಡಿದಾಗ ಮಾತ್ರ ಆ ಸ್ಟೇಜಿಗೆ, ಆ ಪೋಸ್ಟಿಗೆ, ಆ ಪೊಸಿಷನ್ಗೆ ಬಾಬಾ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಬಾಬಾ ಕೇಳ್ತಾ ಇರೋದೇನು ಅಂತಂದ್ರೆ, ಮಕ್ಕಳ ಆ ರೀತಿ ದಿನದಿಂದ ದಿನಕ್ಕೆ ನಿಮಗೆ ಆ ಒಂದು ಈಶ್ವರ ಜೀವನದಲ್ಲಿ ಮಾನ ಆಂತರಿಕವಾಗಿ, ಓಕೆ, ಸ್ಥೂಲವಾಗಿ ಎಲ್ಲಿ ಕರ್ಕೊಂಡು ಹೋಗ್ದಿದ್ರು ಕೂಡ ಆಂತರಿಕವಾಗಿ ಆ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವ ಆಗ್ತಾ ಇದೆಯಾ, ಆ ಸ್ವಮಾನದಲ್ಲಿ ಆಂತರಿಕ ಈಶ್ವರಿ ಸುಖದ ವಿಶೇಷತೆಯ ಆಶೀರ್ವಾದದ ಜಮಾದ ಖಾತೆಯಲ್ಲಿ ಮಸ್ತಾಗಿ ಎಷ್ಟು ಕುತ್ಕೊಂಡಿದ್ದೀರಿ. ಲೌಕಿಕದವರಿಗೆ ಎಲ್ಲಿವರೆಗೆ ಪೋಸ್ಟಲ್ಲಿ ಇರ್ತಾರೋ, ನಾನು ಡಾಕ್ಟರ್, ಇಂಜಿನಿಯರ್, ನಾನು ಪೊಲಿಟಿಕಲ್ ಲೀಡರ್, ನಾನು ಮಿನಿಸ್ಟರ್ ಹೇಳುವಂತ ಹೆಂಗ ನಶೆ ಇರ್ತಾರೆ. ಹಾಗೆ ಆತ್ಮಿಕ ನಶೆ ನಿಮ್ಮಲ್ಲಿ ಎಷ್ಟಿದೆ, ಇಂಥವರನ್ನ ಬಾಬಾ ಏನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬಾಬಾ ನೋಡಿದ್ರಂತೆ, ಎಷ್ಟು ಜನ ಎಷ್ಟು ವೆರೈಟಿ ಮಾಲೆಗಳನ್ನ ಹಾಕೊಂಡಿದ್ದಾರೆ. ಮಾಲೆ ಅಂತಂದ್ರೆ ತುಂಬಾ ಬಂಗಾರ ಇರುವಂತವ್ರು ಕಿವಿಗೂ ಹಾಕೊಳ್ತಾರೆ, ಮುಗಿಗೂ ಹಾಕೊಳ್ತಾರೆ, ತಲೆಗೂ ಹಾಕೊಳ್ತಾರೆ, ಸೊಂಟಕ್ಕೆ ಹಾಕೊಳ್ತಾರೆ, ಕೈಗೆ ಹಾಕೊಳ್ತಾರೆ. ಬಂಗಾರ ಇದ್ದಷ್ಟು ಕೆಜಿ ಗಟ್ಲೆ, ಕಾಲಿಗೆ ಗೆಜ್ಜೆ ಅಂತೆ, ಮತ್ತೊಂದಂತೆ, ಮಗದೊಂದು, ಎಲ್ಲಾನು ಕೂಡ ಇರ್ತದೆ. ಇಲ್ದೇ ಇರೋರು ಕುತ್ತಿಗೆಗೆ ಬರೀ ಏನಿರ್ತದೆ, ಅರ್ಶನದ ಕೊಂಬ ಹಾಕ್ಬಿಟ್ಟು ಅರ್ಶನ ದಾರನು ಕೂಡ ಇರ್ತದೆ, ಹಳದಿ ದಾರ ಅಲ್ವಾ. ಹಾಗೆ ನೀವು ಎಷ್ಟು ಸಮಾನದಲ್ಲಿ ಧರಿಸಿದಿರಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಮುರಳಿಯನ್ನ ಓದೋದಲ್ಲ, ರಿಪಿಟೇಷನ್ ಮಾಡೋದಲ್ಲ, ಬರೆಯೋದಲ್ಲ, ಅದರ ಜೊತೆಗೆ ಮಾನಸಿಕವಾಗಿ ನೀವು ಕನೆಕ್ಟ್ ಆಗಿ ಸ್ಮೃತಿಯ ಸ್ಥಿತಿಯಲ್ಲಿ ಅಂದ್ರೆ ಆ ಒಂದು ಖುಷಿ, ಆ ಪೊಸಿಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರಬೇಕಾದ ಅನುಭವ ಆಗ್ತಾ ಇರಬೇಕು. ಈಗ ಹೈಯರ್ ಲೆವೆಲ್ ಲೌಕಿಕದಲ್ಲಿ ಪೋಸ್ಟ್ ಹೋಗ್ತಾ ಆದಾಗ ಹಿಂಗೆ ನಶೆ ಬರ್ತದಲ್ಲ, ನಡೆದಾಡುವಂತ ಟಿವಿ ಮಾತು ಕಥೆ ಎಲ್ಲ ಹೆಂಗ್ ಚೇಂಜ್ ಆಗ್ತದಲ್ಲ, ಹಾಗೆ ಆಂತರಿಕವಾದಂತಹ ಒಂದು ವ್ಯತ್ಯಾಸ, ಮಾತಿನಲ್ಲಿ ಸ್ಪಷ್ಟತೆ, ಕ್ಲಾರಿಟಿ ಮತ್ತು ಆ ಒಂದು ಇಂಪ್ರೂವ್ಮೆಂಟ್ಸ್, ಗೌರವಯುತವಾದಂತ ಒಂದು ಭಾಷೆ, ಅದೆಲ್ಲ ಪರಿವರ್ತನೆ ಆಗ್ತದೆ ಆತ್ಮೀಯರೇ. ದೃಷ್ಟಿಯಲ್ಲಿ ಪರಿವರ್ತನೆ, ಜೀವನದಲ್ಲಿ ಪರಿವರ್ತನೆ, ಜೀವನದಲ್ಲಿ ಸಫಲತೆ, ಖುಷಿ, ಆನಂದ, ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಸಫಲತೆ ಸಿಗ್ತಾ ಆಗ್ತದೆ. ಹಾಗೆ ಆ ಒಂದು ನಶೆಯಲ್ಲಿ, ಹೌದಪ್ಪ ನಾನು ಏನಾಗಿದ್ದೇನೆ, ಸುಖದಿಂದ ಇದ್ದೇನೆ, ನೆಮ್ಮದಿಯಿಂದ ಇದ್ದೇನೆ, ನಾನು ಬ್ರಹ್ಮಕುಮಾರನಾಗಿದ್ದೇನೆ ಹೇಳುವಂತ ನಶೆ ಎಷ್ಟರ ಮಟ್ಟಿಗೆ ಇದೆ, ಅದರ ಆಧಾರದಲ್ಲಿ
ಏನಾಗ್ತದೆ? ಮಾಲೆ ಬರ್ತದೆ ಅಂತ ಹೇಳಿದ್ದಾರೆ ಬಾಬಾ. ನೀವು ಸರಿಯಾಗಿ ಧಾರಣೆ ಮಾಡಿಲ್ಲ ಅಂತಂದ್ರೆ ಬಾಬಾ ಇವತ್ತಿನ ಮುರಳಿಲಿ ಹೇಳ್ದಲ್ಲ, 108 ಮಣಿ ಮಾಲೆನೂ ಇದೆ, 16,108 ಮಣಿ ಮಾಲೆ ಇದೆ. ಯಾರು ನಿಯಮವನ್ನು ಸರಿಯಾಗಿ ಫಾಲೋ ಮಾಡೋದಿಲ್ವೋ ಅವ್ರು ತ್ರೈತಾಯುಗದಲ್ಲಿ ಬರ್ತಾರೆ. 16,108 ಜನ ತ್ರೈತಾಯುಗದಲ್ಲಿ ಬರುವಂತ ರಾಜಕುಮಾರ ಕುಮಾರಿಯರು. ಹಾಗೆ ಭಗವಂತನ ಎದುರುಗಡೆಗೆ ಯಾವ ರೀತಿಯ ಸೇವಾ ಮನೋಭಾವನೆಯನ್ನ, ನಶೆಯನ್ನ ಇಟ್ಕೊಂಡು ಎದುರುಗಡೆ ಕುತ್ಕೊಂಡಿದ್ದಾರೆ. ಎಸ್, ಬಾಬಾ ನಮ್ಮನ್ನು ಇಷ್ಟು ನೂರಾರು ಜನ ಎದುರುಗಡೆಗೆ ಸೇವೆ ಮಾಡ್ಲಿಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದಾರೆ ಹೇಳುವಂತ ಒಂದು ನಶೆಯಲ್ಲಿ, ಸ್ಥಿತಿಯಲ್ಲಿ, ಪೋಸ್ಟ್ ಪೊಸಿಷನ್ ಕುತ್ಕೊಂಡಿದ್ದಾರೆ. ಅಯ್ಯೋ ಬಾಬಾ, ಬಂಧನದಲ್ಲಿ ಇಟ್ಟಿದೆಯಲ್ಲ, ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ ಚಿಂತೆಯಲ್ಲಿದ್ದೀರಾ. ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ಪರಂಧಾಮಕ್ಕಲ್ಲ, ಎಲ್ಲೋ ಒಂದು ಸೇವೆಗೋ ಮತ್ತೊಂದೋ ಮಗದೊಂದೋ ಎಲ್ಲೋ ಒಂದು ಅಪ್ಲಿಕೇಶನ್ ಹಾಕೋದಲ್ಲೇ ಬ್ಯೂಸಿ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಅದಕ್ಕಾಗಿ ಆ ಸ್ವಮಾನಧಾರಿ. ಸರಿ, ಹಾಗಿದೆ ಆ ಸ್ವಮಾನ ಇಲ್ಲಿಂದ ಬರ್ತದೆ. ಬಾಬಾ ಹತ್ರ ಮೊದಲೇದು ನಿಶ್ಚಯ. ಯಾವ ನಿಶ್ಚಯ? ಎಸ್, ಈ ಕೆಲಸ ನಾನು ಮಾಡಬಲ್ಲೆ. ಅಣ್ಣೋರೇ, ನಮ್ಗೆ ಜ್ಞಾನ ಹೇಳಲಿಕ್ಕೆ ಬರೋದೇ ಇಲ್ಲ. ಫಸ್ಟಿಗೆ ನೀವು ಮಾಡ್ಕೊಂಡ್ಬಿಟ್ರೆ ನಿಶ್ಚಯ ಹೊರಟೋಯ್ತು. ದಾದಿಯವ್ರು ಹಂಗೆ ಹೇಳಿದ್ದಿದ್ರೆ ಸೇವೆ ಆಗ್ತಾ ಇತ್ತ? ಎಸ್, ಐ ಕ್ಯಾನ್, ನಾನು ಮಾಡಬಲ್ಲೆ. ಆ ನಿಶ್ಚಯ, ಅಧಿಕಾರ, ಪವರ್, ಗಟ್ಸ್ ಅಂತ ಹೇಳ್ತಾರೆ. ಯಾವ್ದ ಆಧಾರದಿಂದ ನಿಶ್ಚಯ? ಜ್ಞಾನದ ಆಧಾರದಿಂದ ನಿಶ್ಚಯ. ಲೌಕಿಕ ಶಾರೀರಿಕ ಆಧಾರದಿಂದ ಅಲ್ಲ, ನನ್ನ ಇಂಜಿನಿಯರಿಂಗ್ ಆಗಿದೆ ನಾನು ಮಾಡ್ಬಿಡ್ತೇನೆ, ನನ್ನ ಮಾಸ್ಟರ್ ಡಿಗ್ರಿ ಆಗ್ಬಿಡುತ್ತೆ, ಅದರ ಆಧಾರದಿಂದ ಅಲ್ಲ. ಲೌಕಿಕ ಶಿಕ್ಷಣ, ಲೌಕಿಕ ಪೋಸ್ಟು, ನಾನು ಹೆಂಗಿದ್ದೇನೆ, ಕುಮಾರ ಇದ್ದೇನೆ, ಕುಮಾರಿ ಇದ್ದೇನೆ, ನಿರ್ಬಂಧನವಾಗಿದ್ದೇನೆ, ನಾನು ಸುಂದರವಾಗಿದ್ದೇನೆ, ನಂದು ವಾಕ್ಯ ತುಂಬಾ ಚೆಂದ ಆಗಿದೆ, ಮಧುರವಾಗಿದೆ, ಇಂಗ್ಲಿಷ್ ಚೆನ್ನಾಗಿ ಬರ್ತದೆ, ಅದು ಯಾವುದರ ಆಧಾರದಲ್ಲಿ ನಿಶ್ಚಯ ಅಲ್ಲ, ಜ್ಞಾನದ ಆಧಾರದ, ಈಶ್ವರೀಯ ಜ್ಞಾನ ಆಗಿದೆ. ಇಲ್ಲೂ ಬಾಬಾ ಹೇಳ್ತಾರೆ, ಈಶ್ವರ ಜ್ಞಾನದ ಆಧಾರ ನಿಶ್ಚಯ. ಸರಿ ಮಕ್ಕಳೇ, ಇದೆಲ್ಲೂ 2 ವೆರೈಟಿ ಇದ್ದಾರೆ. ಒಂದು ಜ್ಞಾನವಂತರು, ನಾಲೆಜ್ಫುಲ್, ಇನ್ನೊಂದು ನಾಲೆಜೇಬಲ್ ಅಂತ. ಜ್ಞಾನವಂತರು ಬೇಕಾದಷ್ಟು ಜ್ಞಾನ ಕೇಳ್ತಾರೆ, ಬೇಕಾದಷ್ಟು ಜ್ಞಾನ ಹೇಳ್ತಾರೆ. ಶಿವಾನಿ ಬೇನ್ ಹಿಂಗ್ ಹೇಳಿದ್ರು, ಉಷಾ ಬೇನ್ ಹಿಂಗ್ ಹೇಳಿದ್ರು, ಸುರಜವಾಯಿ ಹೇಗೆ ಹೇಳಿದ್ರು, ಬಾಬಾ ಮುರಳಿ ಏನ್ ಹೇಳಿದ್ರು, ವರದಾನ ಇದು ಹೇಳಿದ್ದಾರೆ, ಪೀಸ್ ಆಫ್ ಮೈಂಡ್ ಅಲ್ಲಿ ಹಿಂಗ್ ಬಂತು, ಆ ಅಕ್ಕವ್ರು ಹಿಂಗ್ ಹೇಳಿದ್ರು, ಈ ಮುರಳಿ ಹೀಗೆ ಹೇಳಿದ್ದಾರೆ. ಜ್ಞಾನ ಬೇಕಾದಷ್ಟು ಹೇಳ್ತಾರೆ. ಇನ್ನೊಬ್ರು ಜ್ಞಾನವನ್ನ ವಿಧಿವಿಧಾನದಲ್ಲಿ ಧಾರಣೆಯನ್ನ ಮಾಡಿ ತಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದು ಆ ಕರ್ಮದ ಫಲವನ್ನ ಅನುಭವಿಸಿ ಕರ್ಮದ ಫಲವನ್ನ ಬೇರೆಯವರಿಗೆ ಕೊಡುವಂಥವರು ಅಂತ ಸಮಾನಧಾರಿಗಳಾಗ್ಬೇಕು. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಏನ್ ಕಡಿಮೆ ಇಲ್ಲ, ಬಾಬನಿಗೆ ಜ್ಞಾನ ಹೇಳುವಷ್ಟು ಬುದ್ಧಿವಂತರಾಗ್ಬಿಟ್ಟಿದಾರಂತೆ. ಅಷ್ಟು ಜ್ಞಾನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಸಿಕ್ಬಿಟ್ಟಿದೆ ಬೇರೆ 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 ಕಡೆಯಿಂದ. ಅದಲ್ಲಂತೂ ಈ ಕೊರೋನಾ ಸಮಯದಲ್ಲಂತೂ ಎಲ್ಲಾ ಕಡೆಯಿಂದ ಜ್ಞಾನನೇ. ಒಂದು ಸೇವಾ ಕೇಂದ್ರಕ್ಕೆ ಹೋದಾಗ ಮಾತ್ರ ಜ್ಞಾನ ಇತ್ತು. ಇವಾಗ ಮೊಬೈಲ್ ಓಪನ್ ಮಾಡ್ದಾಗ್ಲೆಲ್ಲ ಏನು, ಒಂದೊಂದು ವಾಟ್ಸಪ್ ಗ್ರೂಪ್ ಅಲ್ಲೇ ಬೇಕಾದಷ್ಟು ಜ್ಞಾನಗಳು ಇವತ್ತೇನಾಗ್ಬಿಟ್ಟಿದ್ದಾವೆ, ಬಂದ್ಬಿಡ್ತಾವೆ. ಅದಕ್ಕಾಗಿ ಒಂದು ಜ್ಞಾನವಂತರು, ಇನ್ನೊಂದು ಜ್ಞಾನ ಸ್ವರೂಪರು. ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಧಾರಣೆ ತಂದವರು ಅಂತಂದ್ರೇನು, ಇಲ್ಲಿ ಕೆಲ್ಸಕ್ಕೆ ಹೋದೆ ಇಷ್ಟು ಸಂಪಾದನೆ ಸಿಗ್ತದೆ, ಜಾಬ್ ಸಿಗ್ತದೆ, ಹಂಗ್ ಸಿಗ್ತದೆ ಅಂತ ಜ್ಞಾನ. ಇನ್ನೊಬ್ರು ಸ್ವತಃ ಕೆಲಸವನ್ನು ಮಾಡಿ ತಮ್ಮ ಸಾಲ ಇಲ್ಲವನ್ನ ತೀರಿಸಿ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡು ಅದರಲ್ಲಿ ಉಳಿತಾಯವನ್ನ ಮಾಡಿ ಅದರಿಂದ ಒಳ್ಳೊಳ್ಳೆ ಬಟ್ಟೆ ತಗೊಂಡು, ಬಿಲ್ಡಿಂಗ್ ತಗೊಂಡು, ಕಾರ್ ತಗೊಂಡು, ಬಂಗಾರ ತಗೊಂಡು ಅದರ ಸುಖದ ಸಾಧನವನ್ನ ಉಪಯೋಗ ಮಾಡ್ಕೊಳ್ತಾ ಇರುವಂಥವರು. ಅಂದರೆ ರಾಜಯೋಗದಿಂದ, ತಪಸ್ಸಿನಿಂದ, ಈಶ್ವರಿ ಸುಖದಿಂದ ತಮ್ಮ ಸಾಲ ಎಲ್ಲವನ್ನು ತೀರಿಸಿ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಸಮಸ್ಯೆ ಪರಿಹಾರ ಮಾಡಿಕೊಂಡು ವರ್ತಮಾನ ಸಮಯದ ವಜ್ರ ಸಮಾನ ಜೀವನವನ್ನು ನಡೆಸ್ತಾ ಮತ್ತು ಉಳಿದು ಸ್ವಲ್ಪ ಸಂಪಾದನೆಯನ್ನು ಉಳಿತಾಯ ಮಾಡಿಕೊಂಡು ಬೇರೆಯವರಿಗೆ ದಾನವನ್ನು ಮಾಡ್ತಾ ಆಶೀರ್ವಾದ ಪಡಿತಾ ಜಮಾವನ್ನು ಮಾಡ್ಕೊಳ್ತಾ ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ತಾ ದಾತಾಪನ ದೇವತಾಪನದಲ್ಲಿ ಇರುವಂತವರು, ಜೊತೆಯಲ್ಲಿ ಅವರಿಂದನೂ ಕೂಡ ಧನ್ಯತಾ ಭಾವ, ಆಶೀರ್ವಾದದ ಭಾವ ಇದನ್ನ ಪಡ್ಕೊಳ್ತಾ ಇರುವಂತ ಆತ್ಮಗಳು. ಹಾಗಿದ್ರೆ ನೀವು ಯಾವ ಪೋಸ್ಟಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಒಂದು ನಿಶ್ಚಯ ಏನು, ಎಸ್ ನಾನು ಯೋಗ ಮಾಡಬಹುದು ಗಂಟೆಗಟ್ಟಲೆ, ನಾನು ಜ್ಞಾನವನ್ನು ಹೇಳಬಹುದು, ಸೇವಾ ಕೇಂದ್ರದಲ್ಲಿ ಸೇವೆಯನ್ನು ಮಾಡಬಹುದು, ನಾನು ಸರೆಂಡರ್ ಆಗಬಹುದು, ಇಷ್ಟು ಸಮಯ ಈಶ್ವರಿ ಜ್ಞಾನಕ್ಕೆ ನಾನು ಸಮಯವನ್ನ ಕೊಡಬಹುದು ಹೇಳುವಂತ ಒಂದು ನಿಶ್ಚಯ. ನಿಶ್ಚಯ ಯಾವುದರ ಆಧಾರದ ಮೇಲೆ ಬರ್ತದೆ? ಜ್ಞಾನ, ಆಮೇಲೆ ಜ್ಞಾನ ಸ್ವರೂಪ. ಇಷ್ಟು ಜ್ಞಾನ ಸ್ವರೂಪ ನೀವು ಮಾಡ್ತೀರಾ ಅಂತಂದ್ರೆ, ಸ್ವರೂಪ ಬರಬೇಕು ಅಂತಂದ್ರೆ ಆತ್ಮೇಲೆ ನೀವು ಪರಮಾತ್ಮ ಜೊತೆ ಕನೆಕ್ಟ್ ಆಗಲೇಬೇಕು. ನಿಮ್ಮಲ್ಲಿ ಆ ಶಕ್ತಿ ಬೇಕು. ಯಾಕಂದ್ರೆ ನೀವು ಯಾವುದೇ ಜಾಬ್ ಹೋದ್ರು ಕೂಡ ಅಲ್ಲಿ ಆಫೀಸಿಗೆ ತಕ್ಕಾಗಿ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತದೆ. ಹಾಗೆ ಇಲ್ಲಿ
ನೀವು ಸೇವೆಯನ್ನ ಮಾಡಬೇಕು ಅಂತಂದ್ರೆ ಜ್ಞಾನದ ಜೊತೆಗೆ ಭಗವಂತ ಶಕ್ತಿಯನ್ನು ಕೂಡ ಕೊಡ್ತಾರೆ. ಯಾವಾಗ ಶಕ್ತಿಯನ್ನ ಕೊಡ್ತಾರೋ ಆ ಶಕ್ತಿಯ ಅನುಭವ ನಿಮ್ಗೆ ಆಗ್ಲೇಬೇಕು. ಹಂಗಂದ್ರೆ ಏನು? ಬಿಸಿ ನೀರಿನಿಂದ ಸ್ನಾನ ಮಾಡಿದ್ರೆ ಆತ್ಮೀಯರೇ ಶರೀರ ಕ್ಲೀನ್ ಆಗೋದ್ರ ಜೊತೆಗೆ ಶರೀರ ಬಿಸಿ ಆಗ್ಲೇಬೇಕು. ಯಾಕಂದ್ರೆ ಬಿಸಿ ನೀರಿನಲ್ಲಿ ಇರುವಂತ ಒಂದು ಶಕ್ತಿ ಅದು. ಒಂದು ಸೋಪ್ ಹಾಕೊಂಡು ನೀವು ಸ್ನಾನ ಮಾಡ್ಕೊಂಡು ಬಂದಿದ್ದೀರಿ ಅಂತಂದ್ರೆ ಸೋಪ್ನಲ್ಲಿ ಏನು ಸ್ಮೆಲ್ ಇದೆ ಆ ಸ್ಮೆಲ್ ನಿಮಗೂ ಬರ್ತದೆ, ನಿಮ್ಮ ಆ ಒಂದು ಬಾತ್ರೂಮ್ ಪಕ್ಕದಲ್ಲಿರುವಂತ ಜನರಿಗೂ ಬರ್ತದೆ. ನೀವಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಒಳಗಡೆ ಹೋದಾಗ್ಲೂ ಬರ್ತದೆ. ನೀವು ಒಂದು ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ತೀರಾ, ಅದರಲ್ಲಿರುವಂತಹ ಒಂದು ಗುಣಗಳದ್ದು. ಹಾಗೆ ನೀವು ಎಷ್ಟು ಸಮಾನವನ್ನ ಧಾರಣೆ ಮಾಡ್ತಾ ಹೋಗ್ತಿರೋ, ನಿಮ್ಮದನ್ನಾಗಿ ಮಾಡ್ತಾ ಹೋಗ್ತಿರೋ, ಕಾರ್ಯದಲ್ಲಿ ತರ್ತಾ ಹೋಗ್ತಿರೋ, ಧರಿಸ್ತಾ ಹೋಗ್ತಿರೋ, ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಹೇಳುವಂಥದ್ದು ಆತ್ಮದ ಮೂಲಕ ಮತ್ತು ನಿಮ್ಮ ಕರ್ಮೇಂದ್ರಿಯದ ಮೂಲಕ ಪ್ರವಾಹ ಆಗಲೇಬೇಕು, ಹಾಗೆ ಆಗತ್ತೆ. ಯಾವಾಗ ಆ ಒಂದು ಶಕ್ತಿಯ ಪ್ರಭಾವ ಜಾಸ್ತಿ ಆಗ್ತದೋ ಅವಾಗ ಏನಾಗ್ತದೆ? ಪವರ್ಫುಲ್, ತುಂಬಾ ಶಕ್ತಿಯುತವಾಗ್ತೀರಾ. ಒಂದೇ ಹೋಲ್ಡರ್ ನಲ್ಲಿ 0 ಕ್ಯಾಂಡಲ್ ಬಲ್ಬ್ ಆಗ್ಬಹುದು, 150 ಕ್ಯಾಂಡಲ್ ಬಲ್ಬ್ ಆಗ್ಬಹುದು. 150 ಕ್ಯಾಂಡಲ್ ಬಲ್ಬ್ ಹಾಕಿದೀನಿ ಅಂತ ಏನರ್ಥ? ವೈರ್ ನಲ್ಲಿ 150 ಕ್ಯಾಂಡಲ್ಗೆ ಬೇಕಾಗಿರೋ ವ್ಯಾಟ್ಸ್ಗೆ ಬೇಕಾಗಿರುವಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ. ಪಾಸ್ ಆಗ್ತಿದೆ ಅಂತದ್ದು ಏನಾಗ್ಬೇಕು? ವೈರ್ ಬಿಸಿ ಆಗ್ಬೇಕೋ ಬೇಡವೋ? ಬಲ್ಬ್ ಬಿಸಿ ಆಗ್ಬೇಕೋ ಬೇಡವೋ? ಹಾಗೆ ನೀವು ನಿಮ್ಮನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮಿತ್ತ ಆಗಿದ್ದೀರಿ ಅಂತಂದ್ರೆ ಅಷ್ಟು ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆಗಲೇಬೇಕು, ಅಷ್ಟು ನೀವು ಪವರ್ಫುಲ್ ಆಗ್ಲೇಬೇಕು. ಎಷ್ಟು ಪವರ್ಫುಲ್ ಆಗ್ತಾ ಹೋಗ್ತಿರೋ ಅಷ್ಟು ಆತ್ಮಿಕ ನಶೆ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗ್ತದೆ, ನಶೆ ಏರ್ತಾ ಹೋಗ್ತದೆ. ಹೇಗೆ ಲೌಕಿಕದಲ್ಲಿ ಸರಾಯಿ ಕುಡಿತಾ ಹೋದಾಗ ಕಿಕ್ಕಿ ಇರ್ತದೆ ಅಂತ ಹೇಳ್ತಾರೆ, ಓಕೆನಾ? ಊಟ ಮಾಡ್ತಾ ಹೋದಾಗ ಏನಾಗ್ತದೆ? ಶಕ್ತಿ ಬರ್ತಾ ಹೋಗ್ತದೆ. ಹಾಗೇನೆ ಎಷ್ಟು ನಿಮ್ಮಿಂದ ಈಶ್ವರ್ಯ ಸೇವೆ ಹೆಚ್ಚಿಗೆ ಆಗ್ತಾ ಹೋಗ್ತದೋ ಬೀಗದಿನ ಪ್ರಮಾಣದಲ್ಲಿ ಅಷ್ಟು ಆತ್ಮಿಕ ನಶೆನೂ ಕೂಡ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಇರ್ತದೆ. ಅದರ ಆಧಾರದಲ್ಲಿ ಪವರ್ಫುಲ್ ಆಗ್ತೀರಾ. ಇದು ಬೇಕು ಅಂದ್ರೆ ಇದರ ಆಧಾರದಲ್ಲಿ ಸ್ವಮಾನದ ಅನುಭವ. ನಶೆ ಎಷ್ಟು ಹೆಚ್ಚಿಗೆ ಇದೆಯೋ ಅಷ್ಟು ಮಾನ. ಅಂದ್ರೆ ಶಾರೀರಿಕವಾಗಿ ಮಾನ ಯಾವ್ದ್ರಿಂದ ಸಿಗ್ತದೆ? ಎಲ್ಲರೂ ಶರೀರನೇ. ಆದ್ರೆ ನಾನು ಯಂಗ್ ಇದ್ದೇನೆ, ನಾನು ಶ್ರೀಮಂತ ಆಗಿದ್ದೇನೆ, ನನ್ನ ಪತಿ ಶ್ರೀಮಂತವಾಗಿದ್ದಾರೆ, ನನ್ನ ಪತಿ ಈ ಡ್ಯೂಟಿಯಲ್ಲಿ ಇದ್ದಾರೆ, ನನ್ನ ಹತ್ರ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಇದೆ, 4 ಎಕರೆ ಜಮೀನ್ ಇದೆ, ಕಾರ್ ಇದೆ, ಬಂಗಾರ ಇದೆ. ಹೀಗೇನಾಗತ್ತೆ ಅಂತ ಹೇಳಿದ್ರೆ ಶಾರೀರಿಕವಾಗಿ ಶರೀರದ ಜೊತೆಗೆ ನಿಮ್ಗೆ ಇರುವಂತ ವ್ಯಕ್ತಿ ವಸ್ತುಗಳ ಆಧಾರದಿಂದ ಏನ್ ಬರ್ತಾ ಹೋಗ್ತದೆ? ಮಾನ ಗೌರವ ನಿಮ್ಗೂ ಕೂಡ ನೀವು ಆ ನಶೆಯಲ್ಲಿ ಇರ್ತೀರಾ. ಅದರ ಆಧಾರದ ಮೇಲೆ ಜನನೂ ಕೂಡ ನಿಮ್ಗೆ ಗೌರವವನ್ನ ಕೊಡ್ತಾರೆ. ಹಾಗೆ ದಿನದಿಂದ ದಿನಕ್ಕೆ ಈಶ್ವರೀಯ ಜೀವನದಲ್ಲಿ ಪ್ರತಿದಿನ ನಿರಾಕಾರ ರೂಪದ ಶಕ್ತಿಯನ್ನ ಎಷ್ಟು ಧಾರಣೆ ಮಾಡ್ಕೊಂಡಿದ್ದೀರಾ ಆತ್ಮೀಯರೇ? ಧಾರಣೆ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಅಷ್ಟಿದ್ದರೆ ತಾನೇ ಧಾರಣೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಬಂಗಾರದ ಸರ ಇದ್ರೆ ತಾನೇ ನಾನು ಹಾಕೊಳ್ಲಿಕ್ಕೆ ಆಗ್ತದೆ, ರೇಷ್ಮೆ ಸೀರೆ ಇದ್ರೆ ತಾನೇ ಉಟ್ಕೊಳ್ಲಿಕ್ಕೆ ಆಗ್ತದೆ, ಕಾರ್ ಇದ್ರೆ ತಾನೇ ಕಾರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ BMTC ಬಸ್ಸಲ್ಲಿ ಕೈ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಒಂದು ಕಾಲಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗ್ತದೆ. ಓಕೆ, ಹಾಗೆ ಪ್ರತಿಯೊಂದು ಕರ್ಮದಲ್ಲಿ, ದಿನನಿತ್ಯದ ಜೀವನದಲ್ಲಿ, ಈಶ್ವರೀಯ ಸೇವೆಯ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವೇ ಸಂಪಾದನೆ ಮಾಡಿರುವಂತಹ, ಭಗವಂತ ಕೊಟ್ಟಿರುವಂತಹ ತಪಸ್ಸಿನ ಫಲ, ಆಶೀರ್ವಾದದ ಫಲವನ್ನ ಧರಿಸಿ ಅನುಭವ ಮಾಡ್ತಾ ಇದ್ದೀವಿ. ಇದನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಹಾಗೆ ಈ ಪರ್ಸೆಂಟೇಜ್ ಯಾಕೆ ಆಗ್ತಾ ಇಲ್ಲ? ಅವರು ಸುಂದರವಾದ ಮಾತನ್ನು ಹೇಳ್ತಾರೆ. ವಿನಾಶಿ ಶರೀರ 63 ಜನ್ಮದಿಂದ ಶರೀರ ಹೇಳುವಂತ ಒಂದು ಸಾಧನ ಆಗಿದ್ದು ಕೂಡ ಅದು ನಾನು ನಂದು, ನಾನು ನಂದು ಅಂತ ಅದನ್ನು ಸುಂದರ ಮಾಡೋದಲ್ಲಿ, ಅದನ್ನು ಸ್ವಚ್ಛ ಮಾಡೋದಲ್ಲಿ, ಅದರ ಮಾನವನ ಹೆಚ್ಚಿಗೆ ಮಾಡೋದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತ ವಸ್ತು, ವ್ಯಕ್ತಿ, ಹಣ, ಐಶ್ವರ್ಯ, ಅಧಿಕಾರ, ಪೋಸ್ಟ್, ಪೊಸಿಷನ್, ಮಕ್ಕಳು, ಪತಿ, ಸಂಸಾರ, ಕುಟುಂಬ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಭಾಷೆ ಹೇಳುವಂಥದ್ದು ಎಷ್ಟು ಅಭಿಮಾನದಲ್ಲಿ ಅದರಲ್ಲಿ ಹೋಗ್ತಾ ಇದ್ದೀರೋ ಅಷ್ಟೇ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬನು ವ್ಯಕ್ತಿ ಇದಾನಲ್ಲ, ಯಾರು? ಪರಮಾತ್ಮ. ಆ ವ್ಯಕ್ತಿಯ ಜೊತೆಯ ಸ್ಮೃತಿ, ಸುಖ, ಆನಂದ, ಜೀವನ, ಸಂಪಾದನೆ, ಜೋಡಣೆ, ಸ್ಟಾಕ್, ಇದ ಕಡೆಗೆ ಯಾಕೆ ಗಮನವನ್ನ ಕೊಡ್ತಾ ಇಲ್ಲ? ಅಲ್ಲಿ ಶರೀರದ ಆಹಾರ, ಸ್ವಚ್ಛತೆ, ಆರೋಗ್ಯ, ವ್ಯಾಯಾಮ, ಊಟ, ತಿಂಡಿ, ಇದ್ರ ಕಡೆಗೆ ಹೇಗೆ ಸರಳವಾಗಿ ಸಂಸ್ಕಾರ ಸಹಜವಾಗಿಬಿಟ್ಟಿದೆಯೋ
ಹಾಗೆ ಇಲ್ಲೂ ಕೂಡ ಏನಾಗಬೇಕು, ಸಹಜವಾಗಬೇಕು. ಪ್ರತಿದಿನ ಸ್ನಾನ ಮಾಡೇ ಮಾಡ್ತೀವಿ, 4 ಸಲ ಕಾಫಿ ಕುಡಿತೀವಿ, 3 ಸಲ ಊಟ ಮಾಡೇ ಮಾಡ್ತೀವಿ. ಓಕೆ, ಕೊರೋನಾ ವ್ಯಾಕ್ಸಿನೇಷನ್ ಅಂತಂದ್ರೆ ದೊಡ್ಡ ಕ್ಯೂ ನಿಂತ್ಕೊಂಡ್ಬಿಟ್ಟು ಇಂಜೆಕ್ಷನ್ ತಗೊಳ್ತೀವಿ. ಹಾಗೇನೆ ಇಲ್ಲೂ ಕೂಡ ಅಷ್ಟೇ ಸೀರಿಯಸ್ನೆಸ್ ಅಲ್ಲಿ ನ್ಯಾಚುರಲ್ ಆಗಿ ಸಹಜವಾಗಿ ಆಗ್ತಾ ಇದೆಯಾ ಅಥವಾ ಎಕ್ಸ್ಟ್ರಾ ಕೆಲಸ ಅಂತ ಅನಿಸ್ತಾ ಇದೆಯಾ? ನಿಮ್ಗೆ ಶರೀರ ಸ್ನಾನ ಮಾಡಿಸೋದು ಎಕ್ಸ್ಟ್ರಾ ಕೆಲಸ ಅಂತ ಅನ್ಸುತ್ತಾ? ಊಟ ಮಾಡೋದು ಎಕ್ಸ್ಟ್ರಾ ಕೆಲಸ ಅಂತ ಅನ್ಸುತ್ತಾ? ಶರೀರ ಸ್ನಾನ ಮಾಡಿಸೋದು, ಮಲಗಿಸೋದು ಎಕ್ಸ್ಟ್ರಾ ಕೆಲಸ ಅಂತ ಅನ್ಸುತ್ತಾ? ಇಲ್ಲ ತಾನೆ, ಸಹಜ ಆಗ್ಬಿಟ್ಟಿದ್ದಾನೆ. ಎಷ್ಟೇ ಬ್ಯುಸಿ ಕೆಲಸ ಆಯ್ತು ಅದನ್ನ ದಿನನಿತ್ಯದ ಕೆಲಸವನ್ನ ಮಾಡ್ತಿರಲ್ಲ. ಹಾಗೇನಿ ಇವತ್ತು ಕೂಡ ಮಾನಸಿಕವಾಗಿ ಆತ್ಮಿಕವಾಗಿ ಆ ಭಗವಂತನ ಜೊತೆಗೆ ಮನಸ್ಸನ್ನ ಇಡೋದರ ಮೂಲಕ ಆ ಸ್ವಮಾನದ ನಶೆಯಲ್ಲಿ ಯಾಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ? ದೇಹ ಭಾವ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಆ ದೇಹದ ಮೇಲೆ ಅತೀವವಾದಂತ ಒಂದು ಮೋಹ, ದೇಹ ಭಾನದ ಅರಿವು, ದೇಹದ ಅಭಿಮಾನ, ದೇಹದ ಅಹಂಕಾರ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕಡೆಗೆ ಇಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ದೇಹಭಾನ ಅಂತಂದ್ರೆ ಕೇವಲ ನಿಮ್ಮ ಶರೀರ ನೆನಪು ಇರೋದು ಮಾತ್ರ ಅಲ್ಲ, ಬೇರೆ ಶರೀರಧಾರಿಗಳು ನೆನಪು ಬರೋದು, ವಸ್ತುಗಳು ನೆನಪು ಬರೋದು ಅಷ್ಟೇ ಅಲ್ಲ. ಈಶ್ವರ ಸೇವೆ ಮಾಡಿದ ಮೇಲೆ ನಾನು ಮಾಡಿದ್ದು ಅಂತ ಈ ಅಹಂಕಾರನೂ ಕೂಡ, ನನ್ನ ಹೆಸರು ಪ್ರಸಿದ್ಧಿ ಆಗ್ಬೇಕು, ನನ್ನ ಹೆಸರು ಯೂಟ್ಯೂಬ್ ಅಲ್ಲಿ ಬರಬೇಕು, ನನ್ನ ಹೆಸರು ಫೋಟೋ ಬರಬೇಕು, ಇದೂ ಕೂಡ ಏನು? ಅಭಿಮಾನನೇ, ಅಹಂಕಾರನೇ. ಅದಕ್ಕಾಗಿ ಸದಾ ಸಮಾನಧಾರಿಗಳಾಗಬೇಕು ಅಂತಂದ್ರೆ ನಿರ ಅಹಂಕಾರಿಗಳಾಗಬೇಕು. ಏನಾಗ್ಬೇಕಂತೆ? ನಿರಹಂಕಾರ. ಬೇಕಾದಷ್ಟು ನೀವು ಸಮಾನಗಳನ್ನ ಮಾಡಿದಿರಿ, ಅದೇ ಈಗ ಏನ್ ಮಾಡ್ಬೇಕು ಬಾಬಾ ಹೇಳ್ತಾರೆ, ಫರಿಸ್ಥ. ಯಾವ್ದ್ರಿಂದ ಬಾಬಾ? ನನಗೂ ಈ ಪ್ರಪಂಚಕ್ಕೂ ಈಶ್ವರಿಯ ಜೀವನಕ್ಕೂ ನನ್ನ ವೈಯಕ್ತಿಕ ಲೆಕ್ಕಾಚಾರಕ್ಕೂ ಭವಿಷ್ಯದ ಸೇವೆಗೂ ವಿಶ್ವ ಪರಿವರ್ತನೆಗೂ ನನಗೂ ಏನು ಸಂಬಂಧ ಇಲ್ಲ. ಫರಿಸ್ಥ, ಎಲ್ಲದಿಂದ ಡಿಟ್ಯಾಚ್. ನಿನಗೆ ಅಲ್ಲಿ ಜಾಗ ಕೊಟ್ಟು ಬಿಟ್ಟಿದ್ದೇನೆ, ಏನು ಬೇಕಾದ್ರೂ ಮಾಡು, ನಿರಾಕಾರಿ, ಎಲ್ಲದಿಂದ ಡಿಟ್ಯಾಚ್. ನನಗೇನು ಗೊತ್ತು? ನಂಬಿಗಸ್ತ ಒಬ್ಬ ವ್ಯಕ್ತಿಗೆ, ಶಕ್ತಿಗೆ, ತಂದೆಗೆ, ಬೆಸ್ಟ್ ಫ್ರೆಂಡಿಗೆ, ಯೋಗ್ಯನಿಗೆ, ಅನುಭವ ಇರುವಂತವನಿಗೆ, ವಿಶ್ವಾಸವುಳ್ಳಂತ ಒಂದು ವ್ಯಕ್ತಿಗೆ, ಸಂಪೂರ್ಣ ನಂಬಿಕೆ ಇಲ್ಲಿರುವಂತ ಒಂದು ಮಹಾನ್ ಶಕ್ತಿಗೆ ನನ್ನ ಜೀವನವನ್ನು ನಾನು ಒಪ್ಪಿಸಿದ್ದೇನೆ, ಅವನನ್ನು ಉಪಯೋಗ ಮಾಡ್ಕೊಳ್ತಿದ್ದಾನೆ ಹೇಳುವಂತ ನಿಶ್ಚಯ ನನಗಿದೆ. ಅಷ್ಟು ಮಾತ್ರ ನನಗೆ ಗೊತ್ತು. ಫರಿಸ್ಥ, ಇಲ್ಲದಿಂದ ನಾನೇನಾಗಿದ್ದೇನೆ? ಡಿಟ್ಯಾಚ್. ಫರಿಸ್ಥ, ನಿರಾಕಾರಿ. ನಿನಗೆ ಕೊಟ್ಟು ಬಿಟ್ಟಿದ್ದೇನೆ, ನನಗೇನು ಸಂಬಂಧ ಇಲ್ಲ. ಓಕೆ, ನಿನಗೆ ಕೊಟ್ಟಿದ್ದೀನಿ, ನೀನು ಉಪಯೋಗ ಮಾಡ್ತಿದ್ದೀಯಾ. ಹೆಂಗ್ ಗೊತ್ತಾಗತ್ತೆ? ನೀನಲ್ಲಿ ಬಂದಿದೀಯಾ ಅಂತಂದ್ಮೇಲೆ, ನೀನು ನನ್ನ ಮನಸ್ಸಿನ ಪಕ್ಕದಲ್ಲಿ ಇದ್ದೀಯಾ ಅಂತಂದ್ಮೇಲೆ, ಆತ್ಮನ ಜೊತೆಗಿದೀಯಾ ಅಂತಂದ್ಮೇಲೆ ನಿನ್ನ ಶಕ್ತಿ ಅನುಭವ ಆಗೇ ಆಗ್ತದೆ. ಆತ್ಮೀಯರೇ, ಕೈಯಲ್ಲಿ ಪರ್ಸಲ್ಲಿ ಮೊಬೈಲ್ ಜೊತೆಲಿ ಇದ್ದಾಗ ಮೊಬೈಲ್ ನನ್ನ ಜೊತೆಲಿ ಇದೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಪರ್ಸ್ ಇರೋದು ಗೊತ್ತಾಗಲ್ವಾ? ಕಾಲಿಗೆ ಚಪ್ಪಲಿ ಹಾಕೊಂಡಾಗ ಎಷ್ಟೊತ್ತಿನವರೆಗೆ ಚಪ್ಪಲಿ ಇದೆಯೋ ಅಲ್ಲಿವರೆಗೆ ನನ್ನ ಜೊತೆಗೆ ಚಪ್ಪಲಿ ಇದೆ ಅಂತ ಗೊತ್ತಾಗಲ್ವೋ? ಬಿಸಿಲಲ್ಲಿ ಹೋದಾಗ ಬಿಸಿಲಿನ ಶಾಖ ನಿಮ್ಗೆ ಟಚ್ ಆಗ್ತಾ ಇರ್ಬೇಕಾದ್ರೆ ಸೂರ್ಯ ಇದ್ದಾನೆ ಅಂತ ಗೊತ್ತಾಗಲ್ವಾ? ಕತ್ತಲೆ ಆದಾಗ ಇದು ಕರೆಂಟಿನ ಬೆಳಕು ಅಂತ ಗೊತ್ತಾಗಲ್ವಾ? ಕುತ್ತಿಗೆಯಲ್ಲಿ ಮಂಗಲಿದೆ ಸರ ಗೊತ್ತಾಗಲ್ವಾ? ಜೊತೆಯಲ್ಲಿ ಪತಿ ಹೋಗ್ಬೇಕಾದ್ರೆ ಪತಿ ನನ್ನ ಜೊತೆಲಿ ಇದ್ದಾರೆ ಅಂತ ಗೊತ್ತಾಗಲ್ವಾ? ಹಾಗೇನೇ ಭಗವಂತನಿಗೆ ಜೀವನವನ್ನು ಕೊಟ್ಟಾಗ, ಸ್ವಚ್ಛ ಮನೋಭಾವದಿಂದ ಕೊಟ್ಟಾಗ, ನಿಸ್ವಾರ್ಥ ಭಾವನೆಯಿಂದ ಕೊಟ್ಟಾಗ, ಅವನ ಕಂಡೀಷನ್ ಪ್ರಕಾರ ಕೊಟ್ಟಾಗ, ಅವನು ಬಂದು ಅವನ ಕಾಯಕ ಕರ್ಮ ಕೆಲಸವನ್ನ ಮಾಡ್ತಾ ಇರುವಂತ ನಿಮ್ಗೆ ಗೊತ್ತಾಗ್ತದೆ. ಅಷ್ಟು ಮಾತ್ರ ನನಗೆ ಗೊತ್ತು. ಅವನು ಬಂದಿದ್ದಾನೆ, ಮಾಡ್ತೀನಿ, ಏನ್ ಮಾಡ್ತಾನೆ ಗೊತ್ತಿಲ್ಲ, ಯಾರಿಗೆ ಕೊಡ್ತಿದ್ದಾನೆ ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಅಂದ್ರೆ ಆ ವ್ಯಕ್ತಿಯಲ್ಲಿರುವಂತಹ ಗುಣಲಕ್ಷಣಗಳಿದಾವಲ್ಲ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಯಾವ್ಯಾವ ವಸ್ತು ನಿಮ್ಮ ಜೊತೆಲಿ ಇರ್ತದೋ ಅದರದ್ದು ತಾನೇ ಅನುಭವ ಆಗ್ತದೆ. ಬಿಸಿಲೆಲ್ಲ ಹೋದಾಗ ಬಿಸಿ ಅನುಭವ, ಚಪ್ಪಲಿ ಹಾಕೊಂಡಾಗ ಸ್ಮೂತ್ ಅನುಭವ, ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡಾಗ ಪ್ಲಾಸ್ಟಿಕ್ ಚೇರಿಂದು, ಕಬ್ಬಿಣದ ಚೇರಲ್ಲಿ ಕಬ್ಬಿಣದ ಚೇರು. ಹಾಗೆ ಭಗವಂತ ನಿಮ್ಮ ಜೊತೆಯಲ್ಲಿ ಇದ್ದಾಗ ನೀವು ಭಗವಂತನ ಜೊತೆ ಕನೆಕ್ಷನ್ ಆಗಿರುವಂತ ಕಾರಣದಿಂದ ಭಗವಂತನ ಗುಣಲಕ್ಷಣಗಳ ಅನುಭವ ಮಾತ್ರ ನಿಮ್ಗೆ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ. ಹಾಗಿದ್ರೆ ಆ ರೀತಿ ಆದಾಗ ನಿಮ್ಮ ನಿತ್ಯ ಕರ್ಮದಲ್ಲಿ ಏನು ಬದಲಾವಣೆ ಆಗ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಫರಿಸ್ಥ, ಕರ್ಮಾತೀತ ಮತ್ತು ಭಗವಂತನ ಪ್ರತ್ಯಕ್ಷತೆ. ದಾದಿಯವರು ಕೂಡ ಇದನ್ನೇ ಇಷ್ಟಪಡ್ತಾ ಇದ್ದಾರಂತೆ, ಇದನ್ನೇ ಕೇಳ್ತಿದಾರಂತೆ, ಬಾಬಾ ಎಷ್ಟು ಬೇಗ ಈ ಸ್ಥಿತಿ ಆಗ್ತದೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಇದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ದೇಹ ಭಾನ್. ಅಂದ್ರೆ
ದೇಹವನ್ನ ಸುಂದರ ಮಾಡೋದಲ್ಲಿ, ದೇಹಕ್ಕೆ ಬೇಕಾಗಿರುವಂತ ಹಣ ಸಂಪಾದನೆ ಮಾಡೋದಲ್ಲಿ, ದೇಹದಾರಿ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಪತಿಯರನ್ನ, ಮನೆಯನ್ನ ಅವರ ಕಡೆ ಕೇರ್ ತಗೊಳ್ಳೋದಲ್ಲಿ ಹೆಚ್ಚಿನ ಒಲವು, ಸಮಯವನ್ನ ವ್ಯತೀತ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇದಕ್ಕೆ ನಿಮ್ಗೆ ಸಮಯ ಹೇಳುವಂಥದ್ದು ಸಿಗ್ತಾ ಇಲ್ಲ. ಸರಿ, ಈಗ ನೀವು ಬಾಬನಿಗೆ ನೀವು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಫಲಿಸ್ತಾ ಆಗಿದ್ದೀರಿ. ಅವಾಗ ಹೆಂಗ್ ಗೊತ್ತಾಗ್ತದೆ? ಮೊದಲು ಮನಸ್ಸಿನಲ್ಲಿ ಏನಾಗ್ತದೆ, ಶ್ರೇಷ್ಠ ಸಂಕಲ್ಪಗಳು ಬರ್ತಾ ಹೋಗ್ತವೆ. ಏನ್ ಬರ್ತಾವಂತೆ? ಮೊದಲು ಆರಂಭ ಭಗವಂತನಿಗೆ ಆತ್ಮನಲ್ಲಿ ಇಟ್ಟಾಗ ಮೊದಲನೇ ಸಾಧನ ಮನಸ್ಸು. ಮನಸ್ಸಲ್ಲಿ ಶ್ರೇಷ್ಠ ಸಂಕಲ್ಪ ಬರ್ತದೆ. ಏನು? ಸದಾ ಕಾಲ ಈಶ್ವರಿ ಸೇವೆನೇ ಮಾಡೋಣ, ಸದಾ ಈಶ್ವರನಿಗೆ ಸಂಬಂಧಪಟ್ಟಂತ ಆತ್ಮಿಕ ಸಂಪಾದನೆ ಮಾಡೋಣ. ಸಂಬಂಧ ಸಂಪರ್ಕದಲ್ಲಿ ಬಂದಂಥವರಿಗೆ ಏನ್ ಕೊಡೋಣ? ಆತ್ಮಿಕ ಶಕ್ತಿಯನ್ನೇ ಕೊಡೋಣ. ಇಲ್ಲ ಅನ್ನೋರೇ, ನನ್ನ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಅವ್ರಿಗೆ ಇರ್ಲಿಕ್ಕೆಲ್ಲ ಮನೆ ಬೇಕಲ್ಲ, ಅದಕ್ಕೆ ಮನೆ ಕಟ್ತಾ ಇದ್ದೇನೆ. ಕಟ್ಟಿ ಮನೆ. ಒಂದು 5 ವರ್ಷದ ಎದೆಗಡೆ ನಿಮ್ಮ ಎದೆಗಡೆ ಢಮಾರ್ ಅಂತ ಬಿದೋಗ್ತದೆ. ಆವಾಗ ಗೊತ್ತಾಗ್ತದೆ, ನಿಮ್ಗೂ ಗೊತ್ತಾಗ್ತದೆ, ನಿಮ್ಮ ಮಕ್ಕಳಿಗೂ ಗೊತ್ತಾಗ್ತದೆ ಏನು ಅಂತ. ನಾನು ಹೇಳಿದ್ ಕೇಳೋದಿಲ್ಲ. ಅಯ್ಯೋ ಬಾಬಾ ಅಂತ ತಲೆ ಮೇಲೆ ಕೈ ಹಾಕೊಂಡು ಒದ್ದಾಡೋದಷ್ಟೇ ಬಿಟ್ಟ ಮತ್ತೆ ಬೇರೆ ಏನಾಗೋದಿಲ್ಲ. ಅದೇ ಸಮಯವನ್ನ ಆತ್ಮಿಕ ಸಂಪಾದನೆ ಮಾಡಿಬಿಟ್ಟು ಅದೇ ಮಗಳಿಗೆ ಕೊಡಿ, ಅದೇ ಮಗನಿಗೆ ಕೊಡಿ, ಅದೇ ಪತಿಗೆ ಕೊಡಿ. ಅದು ಶಾಶ್ವತ, ಪರ್ಮನೆಂಟ್. ಆವಾಗ ಅವ್ರಿಗೆ ಬೇಕಾಗಿರೋ ಮನೆ ಅವರೇ ಕಟ್ಕೊಳ್ತಾರೆ. ನೀವು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಶ್ರೇಷ್ಠ ಸಂಕಲ್ಪ ಏನು? ವಿನಾಶಿ ಸಾಧನವನ್ನ ವಿನಾಶಿ ಶರೀರಕ್ಕೋಸ್ಕರ ಸಂಬಂಧಿಗಳಿಗೆ ಕೊಡುವಂಥದ್ದು ಯೋಚನೆ ನಿಮ್ಮಲ್ಲಿ ಬರೋದಿಲ್ಲ. ಪೂರ್ತಿ ವಿಶ್ವಕ್ಕೆ ತಾಯಿಯಾಗ್ಬಿಟ್ಟು ವಿಶ್ವದಲ್ಲಿರುವಂತ ಎಲ್ಲ ಮಕ್ಕಳಿಗೆ ಜೀವನ ಶ್ರೇಷ್ಠ ಮಾಡ್ಕೊಳ್ಳುವಂತ ಒಂದು ಆಸ್ತಿಯನ್ನು ನಾನು ಕೊಡಬೇಕು ಹೇಳುವಂತ ಒಂದು ಜ್ಞಾನದ ಆಧಾರದಲ್ಲಿ ಶ್ರೇಷ್ಠ ಸಂಕಲ್ಪ ಬರ್ತದೆ. ಇದು ಬರ್ತಾ ಇದೆಯಾ? ಅಥವಾ ಯಾವ್ದೋ 1 ಮಕ್ಕಳು 2 ಮಕ್ಕಳು, ಪತಿ ಅಂತೆ, ಅಜ್ಜ ಅಂತೆ, ಅಜ್ಜಿ ಅಂತೆ, ಆಸ್ತಿ ಅಂತೆ, ಪಾಸ್ತಿ ಅಂತೆ, ಕೋರ್ಟ್ ಅಂತೆ, ಇದ ಕಡೆ ಗಮನ ಹೋಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ ಮಕ್ಕಳಿಗೆ. ತಂದೆಯ ಸಮಾನರಾಗಬೇಕು ಅಂತಂದ್ರೆ ತಂದೆ ಕೆಲವೊಂದು ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ, ವಿಶ್ವದಲ್ಲಿರುವಂತಹ ಸರ್ವ ಆತ್ಮರ ಪ್ರತಿ ಚಿಂತನೆಯನ್ನ ಮಾಡ್ತಾರೆ. ಅಂದ್ಮೇಲೆ ನಿಮ್ಮಲ್ಲೂ ಕೂಡ ಸರ್ವರ ಪ್ರತಿನೇ ಶ್ರೇಷ್ಠ ಶುಭ ಸಂಕಲ್ಪಗಳು ಮೊದಲು ಅಲ್ಲಿಂದ ಆರಂಭ ಆಗ್ಬೇಕು. ಯಾಕಂದ್ರೆ ಕರ್ಮದ ಆರಂಭನೆ ಅಲ್ಲಿಂದ. ಅಲ್ಲೇ ಮೊದಲೇನಾಗ್ತಾನೆ? ಶ್ರೇಷ್ಠ ಸಂಕಲ್ಪಗಳು ಬರ್ತಾರೆ. ನೆಕ್ಸ್ಟ್ ವಾಣಿ. ವಾಣಿಲಿ ಏನ್ ಬರ್ತದೆ? ನಿರ್ಮಾಣತೆ. ಸದಾ ಬೇರೆಯವರನ್ನ ಶ್ರೇಷ್ಠ ಮಾಡಬೇಕು, ಅವರನ್ನ ಮೇಲೇರಿಸ್ಬೇಕು, ಅವ್ರಿಗೆ ಒಳ್ಳೇದನ್ನ ಮಾಡ್ಬೇಕು, ಅವರಿಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಅವ್ರ ಕಾಲ ಮೇಲೆ ಅವರಿಗೆ ನಿಲ್ಲಿಸ್ಬೇಕು, ಅವ್ರಿಗೆ ಯಥಾರ್ಥ ರಾಜಯೋಗವನ್ನು ತಿಳಿಸ್ಬೇಕು, ಈಶ್ವರಿ ಜ್ಞಾನವನ್ನು ತಿಳಿಸ್ಬೇಕು. ಹೀಗೆ ಸದಾ ಎದುರುಗಡೆಯವರ ನಿರ್ಮಾಣ, ಜೊತೆಯಲ್ಲಿ ನಿಮ್ಮ ನಿರ್ಮಾಣ, ಜೊತೆಯಲ್ಲಿ ವಿಶ್ವದ ನಿರ್ಮಾಣ. ಅವರನ್ನ ಕಾಲು ಎಳೆಯೋದು, ಬಿಡಿಸೋದು, ಸಿಟ್ಟು ಮಾಡೋದು, ಹೊಟ್ಟೆ ಕಿಚ್ಚು ಮಾಡೋದು ಅದಲ್ಲ. ಕನ್ಸ್ಟ್ರಕ್ಷನ್ ಅಂತಂದೇನು? ಕಟ್ಟುವಂಥದ್ದು. ಡಿಸ್ಟ್ರಕ್ಷನ್ ಅಂತಂದ್ರೆ ನಿರ್ನಾಮ, ನಿರ್ಮಾಣ. ನಿರ್ನಾಮ ಅಂತಂದ್ರೇನು? ಸಾಯಿಸುವಂಥದ್ದು. ನಿರ್ಮಾಣ ಅಂತಂದ್ರೇನು? ಕಟ್ಟೋದು. ಹಾಗೆ ವಾಣಿಯಲ್ಲಿ ಸದಾ ನಿರ್ಮಾಣತೆ. ನೆಕ್ಸ್ಟ್ ಕರ್ಮದಲ್ಲಿ ಸೇವಾಭಾವ. ಏನೂ ನಿರೀಕ್ಷೆ ಇಲ್ಲ. ಸೇವೆ ಯಾರು ಮಾಡ್ತಾರೆ? ಬಾಬಾ. ಬಾಬಾನೇ ಕೊಟ್ಬಿಟ್ಟಿದ್ವಿ, ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ. ನಿಸ್ವಾರ್ಥ ಸೇವಾಭಾವ. ಅವ್ರಿಗೆ ಒಳ್ಳೇದಾಗ್ಬೇಕು, ನಿಗೇನು ಭಗವಂತ ಕೊಟ್ಟಿದ್ದಾರೋ ಅದು ಅವರಿಗೂ ಕೂಡ ಸಿಗಬೇಕು ಹೇಳುವಂತ ಒಂದು ಸೇವಾ ಭಾವ ನಿಮ್ಮ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿಗೆ ಮಾಡ್ಬೇಕು, ಹೆಚ್ಚಿನ ಜನರಿಗೆ ತಲುಪಬೇಕು ಹೇಳುವಂತ ಒಂದು ಸೇವಾ ಮನೋಭಾವನೆ ಕರ್ಮದಲ್ಲಿ ಬರ್ತದೆ. ನೀವು ಲೌಕಿಕದಲ್ಲಾದ್ರೂ ಕರ್ಮ ಮಾಡಿ, ಅಲೌಕಿಕದಲ್ಲಿ ಮಾಡಿ, ಸದಾ ಭಗವಂತನ ಜೊತೆಗೆ ನೀವು ಆ ಒಂದು ಕನೆಕ್ಟ್ ಆಗಿರುವಂತ ಕಾರಣದಿಂದ ಆ ಕರ್ಮ ನಿರಂತರವಾಗಿ ಏನಾಗ್ತಾ ಇರ್ತದೆ? ನಡೀತಾ ಇರ್ತದೆ. ನೆಕ್ಸ್ಟ್ ಸಂಬಂಧ ಸಂಪರ್ಕದಲ್ಲಿ ಬರ್ತೀರಾ, ಬೇರೆ ಬೇರೆ ಆತ್ಮಗಳ ಜೊತೆ ಕನೆಕ್ಷನ್ ಅಲ್ಲಿ ಬರ್ತೀರಾ. ಆವಾಗ ಶುಭ ಭಾವನೆ ಮತ್ತು ಶ್ರೇಷ್ಠ ಭಾವನೆ, ಅವ್ರ ಬಗ್ಗೆ ಸದಾ ಒಳ್ಳೇದಾಗ್ಲಿ. ನೀವು ಮದುವೆ ಮನೆಗಾದ್ರೂ ಹೋಗ್ಲಿ, ತರಕಾರಿ ಮಾರ್ಕೆಟಿಗಾಗ್ಲೂ ಹೋಗಿ, ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ, ಟ್ರೈನಲ್ಲಿ ಹೋಗಿ, ಎಲ್ಲೂ ಹೋದನು ಕೂಡ ಅವ್ರಿಗೆ ಒಳ್ಳೇದಾಗ್ಲಿ. ಯಾವ್ದ್ರಿಂದ? ಒಳ್ಳೇದನ್ನ ಕೊಟ್ಟಾಗ ಮಾತ್ರ. ಈ ರೀತಿ ನಿಮ್ಮ ನಿತ್ಯ ಕರ್ಮದಲ್ಲಿ ಏನಾಗ್ತದೆ ಅಂತಂದ್ರೆ ಈ ರೀತಿ ಬದಲಾವಣೆಗಳು ಹೇಳುವಂಥದ್ದು ಕಂಡು ಬರ್ತದೆ. ಈ ಸ್ಥಿತಿಯಲ್ಲಿ ನೀವು ಇದ್ದಾಗ, ಯಾವ ಸ್ಥಿತಿಯಲ್ಲಿ? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯಲ್ಲಿ 3 ಮಂತ್ರವನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಹೇಳಾದ್ಮೇಲೆ ಮಕ್ಕಳ ಬುದ್ಧಿ ಓಪನ್ ಆಯ್ತು ಬಾಬಾ, ಓಕೆ ಒಪ್ಕೊಳ್ಳೋಣ. ನಿರಾಕಾರಿ, ನಿರ್ವಿಕಾರಿ, ನಿರಂಕಾರಿ ಎಲ್ಲ ನಿನಗೆ ಬಿಟ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಕೊಳ್ಳೋದಾ? ಏನು ಮಾಡೋದೇ ಬೇಡ್ವಾ? ಸ್ವಸ್ಥಿತಿ ಬಗ್ಗೆ ಗೊತ್ತಾಯ್ತು, ಸ್ಮೃತಿ ಬಗ್ಗೆ ಗೊತ್ತಾಯ್ತು,
ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಸರಿ ಎಲ್ಲ ಮಾಡೋಣ, ಸೇವೆ ಏನು ಮಾಡೋದು ಬೇಡವಾ? ಆಗ ಬಾಬಾ ಹೇಳ್ತಾರೆ ಸೇವೆ ಮಾಡಿ. ಇಲ್ಲಿ ಇಷ್ಟಿನವರೆಗೆ ಏನ್ ಹೇಳಿದ್ರು ಬಾಬಾ? ನಿಮ್ಮಲ್ಲಿ ಏನ್ ಕಡಿಮೆತನ ಇದೆ, ನೀವೇನ್ ಮಾಡಬೇಕು, ಹೇಗೆ ಮಾಡಬೇಕು, ನಿಮ್ಮ ವೈಯಕ್ತಿಕವಾದಂತಹ ಪುರುಷಾರ್ಥದ ಬಗ್ಗೆ, ಸ್ಥಿತಿ ಬಗ್ಗೆ, ಸ್ಮೃತಿ ಬಗ್ಗೆ, ಧಾರಣೆ ಬಗ್ಗೆ, ಅನುಭವದ ಬಗ್ಗೆ ಹೇಳಿದ್ರು. ನಿಮ್ಗೆ ವೈಯಕ್ತಿಕವಾಗಿ ಸೇವೆಯ ಬಗ್ಗೆ ಹೇಳ್ತಾರೆ. ಅಲ್ಲ ಬಾಬಾ, ನೀನು ಕೋರ್ಸ್ ಕೊಡು ಅಂತ ಹೇಳ್ತಿರಲ್ಲ, ಜ್ಞಾನ ತಿಳಿಸಿ ಅಂತ ಹೇಳ್ತಿರಲ್ಲ, ಅದೆಲ್ಲ ಏನು ಮಾಡೋದು ಬೇಡವಾ? ಮಾಡಬೇಕು, ಮಾಡಿ. ಆದರೆ ಈಗ ನೀವೇನು ಜ್ಞಾನವನ್ನ ಹೇಳ್ತಿರೋ ಆ ಜ್ಞಾನಕ್ಕಿಂತ ಹೆಚ್ಚಿಗೆ ಅವರಿಗೆ ಶಕ್ತಿಯ ಅನುಭವ ಆಗಬೇಕು. ಹಂಗಂದ್ರೆ ಏನು? ನಂಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಕ್ಲಿಯರ್ ಮಾಡಿ ಹೇಳಿ. ಸಿಂಪಲ್ ಮಕ್ಕಳೇ, ಇಲ್ಲಿವರೆಗೆ ನೀವು ಜ್ಞಾನ ಕೇಳಿ, ಜ್ಞಾನವನ್ನ ಅವರಿಗೆ ಹೇಳಿ, ನೀವು ಹೀಗೆ ಯೋಗ ಮಾಡಿ, ಇದು ಮಾಡಿದ್ರೆ ಲಕ್ಷ್ಮೀನಾರಾಯಣ ಆಗ್ತೀರಾ, ಸತ್ಯಯೋಗಕ್ಕೆ ಹೋಗ್ತೀರಾ, ಚಂದ್ರವಂಶಿಗಳಾಗ್ತೀರಾ, ಸೂರ್ಯವಂಶಿಗಳಾಗ್ತೀರಾ, ವಿಷ್ಣು ಆಗ್ತೀರಾ, ವಿಕರ್ಮ ವಿನಾಶ ಆಗ್ತಂತ ಜ್ಞಾನ ಮಾತ್ರ ಟ್ರಾನ್ಸ್ಫರ್ ಮಾಡಿದ್ರೆ ಪುರುಷಾರ್ಥ ನೀವು ಮಾಡಿ ಅಂತ ಅವರಿಗೆ ಬಿಟ್ರಿ. ಅಮೃತ ಬೆಳಗ್ಗೆ ಹೇಳ್ಬೇಕು, ಇದನ್ನು ತಿನ್ಬಾರ್ದು, ಅದನ್ನ ಮಾಡ್ಬೇಕು ಅಂತ ಎಲ್ಲವನ್ನ ಹೇಳಿ. ಜನ ಈಗ ಅದನ್ನು ಕೇಳೋದಿಲ್ಲ, ಜನ ರೆಡಿಮೇಡ್ ಫುಡ್ ಅನ್ನ ಕೇಳ್ತಾರೆ. ನೀವ್ ಹೇಳಿದ್ದನ್ನ ಕೇಳಿ ಅವರಿಗೆ ಮಾಡುವಂತ ಸಂಯಮನೂ ಇಲ್ಲ, ಸಮಯ ಇಲ್ಲ, ಅವರಲ್ಲಿ ಪೇಶನ್ಸ್ ಇಲ್ಲ, ಪುರ್ಸತ್ ಮೊದ್ಲೇ ಇಲ್ಲ. ಅವ್ರಿಗೇನ್ ಬೇಕು ಇವಾಗ? ರೆಡಿಮೇಡ್ ಫುಡ್ ಬೇಕು ಅಂತಂದ್ರೆ ನೀವು ಅಷ್ಟು ಶಕ್ತಿಯನ್ನ ರೆಡಿ ಮಾಡಬೇಕು. ಮಕ್ಕಳ ಯೋಚನೆ ಮಾಡಿ, ನೀವು ಅವರಿಗೆ ಅಷ್ಟು ಶಕ್ತಿಯನ್ನ ಕೊಡಬೇಕು ಅಂತಂದ್ರೆ ನೀವು ಅಷ್ಟು ಶಕ್ತಿಗಳಿಂದ ದಸರಾ ಸಮಯದಲ್ಲಿ ದೇವತೆಗಳು ದೇವಿಯರ ಪೂಜೆ ಮಾಡ್ತಾರಲ್ಲ, ಅಷ್ಟು ನೀವು ಶಸ್ತ್ರಧಾರಿಗಳಾಗಿರಬೇಕಾಗ್ತದೆ. ಅಂದ್ರೆ ನಿಮ್ಮ ಜೀವನ ಸುಖಮಯವಾಗಿರಬೇಕು, ನಿಮ್ಮ ಜೀವನ ಶ್ರೇಷ್ಠವಾಗಿರಬೇಕು, ನಿಮ್ಮ ಮನೆಯಲ್ಲಿ ಶಾಂತಿ ಇರಬೇಕು, ನಿಮ್ಮ ಮನೆಗಳಲ್ಲಿ ಗಲಾಟೆಗಳು ಕದನಗಳು ಇರಬಾರ್ದು. ಅವ ಮಾತ ಜನ ನಿಮ್ಮನ್ನ ನಂಬ್ತಾರೆ. ನನ್ನಲ್ಲೇ ಹಣ ಇಲ್ಲ, ನಾನು ಬೇರೆಯವ್ರಿಗೆ ದಾನ ಮಾಡ್ತೀನಿ ಅಂತದ್ದು ಹೆಂಗಾಗ್ತದೆ? ನಿಮ್ಮ ಹೊಟ್ಟೆಗೆ ಊಟ ಇಲ್ಲ, ಬೇರೆ ನಾನು ಹಣ ಕೊಡ್ತೇನೆ ಅಂತ ಹಿಂಗಾಗ್ತದೆ? ಅದಕ್ಕಾಗಿ ಅಷ್ಟು ಶಕ್ತಿಗಳು ನಿಮ್ಮ ಹತ್ರ ಇದ್ದು ಬಿಟ್ಟು ಅವರಿಗೆ ಶಕ್ತಿಯನ್ನ ಮನಸ್ಸಿನ ಮಾತಿನಲ್ಲಿ, ಮುಖದ ಮಾತಿನಲ್ಲಿ, ಮೊಬೈಲಿನ ಮಾತಿನಲ್ಲಿ, ವಾಟ್ಸಪ್ಪಿನ ಮೆಸೇಜ್ನಲ್ಲಿ, ಇಮೇಲ್ ಮೂಲಕ ಹೆಂಗಾದ್ರೂ ಕಳಿಸಿ. ಆದ್ರೆ ಆ ವಸ್ತುವಿನ ಜೊತೆಗೆ ನೀವು ಅವರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಮಾತ್ರ ಪೋಸ್ಟ್ ಹಾಕ್ಬೇಕೆ ಹೊರತು ಅವ್ರಿಗೆ ಕಾಲು ಎಳೆಯುವಂತದ್ದನ್ನ ಪೋಸ್ಟ್ ಮಾಡಬಾರ್ದು. ಮಾನಸಿಕವಾಗಾದ್ರೂ ಮಾಡಿ, ಸ್ಥೂಲವಾಗಿ ಮಾಡಿ, ಅಥವಾ ವಿಜ್ಞಾನ ಸಾಧನದ ಮೂಲಕನಾದ್ರೂ ಮಾಡಿ. ಹೀಗೆ ಸೇವೆ ಮಾಡ್ತಾ ಇದ್ದು ಕೂಡ ಅವ್ರಿಗೆ ಏನ್ ಅನ್ಸ್ಬೇಕು? ನೀವ್ ಹೇಳ್ತಾ ಇರುವಂತ ಜ್ಞಾನಕ್ಕಿಂತ ಅವ್ರಿಗೆ ಅನುಭವ ಆಗ್ಬೇಕು. ನೀವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತಾನೆ. ಸುಮಾರೊಂದು 6-7 ವರ್ಷದ ಮೊದಲು, 3-4 ವರ್ಷದ ಮೊದಲು, ಕರೆಕ್ಟ್ ಆಗಿ ನೆನಪಿಲ್ಲ ನನಗೆ, ಆಂಧ್ರದ ರಾಜಮಂಡ್ರಿ ಹೇಳುವಲ್ಲಿ ಸೇವೆಗೆ ಬಾಬಾ ಕರ್ಕೊಂಡು ಹೋಗಿದ್ರು. ಇಂಟರ್ನ್ಯಾಷನಲ್ ಪೇಪರ್ ಮಿಲ್ ಅಲ್ಲಿ ಕೋರ್ಸ್ ಅನ್ನ ಮಾಡಬೇಕಾಗಿತ್ತು. ಸಾಯಂಕಾಲದ ಸಮಯ, 3 ದಿನದ ಕಾರ್ಯಕ್ರಮ ಇತ್ತು. ಸಾಯಂಕಾಲದಲ್ಲಿ AC ರೂಮ್, ಎಲ್ಲ ಆಫೀಸರ್ಸ್ ಅವರ ಮನೆಯವರೆಲ್ಲ ಬರ್ತಾ ಇದ್ರು. ಲಾಸ್ಟ್ ಡೇ ಸ್ವಲ್ಪ ಪ್ರೋಗ್ರಾಮ್ ಲೇಟ್ ಆಯ್ತು, ಬೇರೆ ಬೇರೆ ಕಾರ್ಯಕ್ರಮ ಇತ್ತು. ಪ್ರತಿದಿನ ಕ್ಲಾಸ್ ಆದ್ಮೇಲೆ ಯೋಗವನ್ನ ಮಾಡಿಸ್ತಾ ಇದ್ವಿ, ದೃಷ್ಟಿ ಯೋಗ ಹಾಡಾಕ್ಬಿಟ್ಟು. ಲಾಸ್ಟ್ ಡೇ ಹೇಳಿದಾಯ್ತು, ಯೂಸ್ವಲಿ 8 ಗಂಟೆ ಮುಗಿಬೇಕಿತ್ತು ಕಾರ್ಯಕ್ರಮ, ಇವತ್ತು 9 ಗಂಟೆ ಆಗಿದೆ, ಅದಕ್ಕಾಗಿ ಇವತ್ತು ಯೋಗವನ್ನ ಮಾಡಿಸೋದಿಲ್ಲ ಅಂತ. ಅವಾಗ ಹೇಳಿದ್ರು, ಇಲ್ಲ ಇಲ್ಲ, ನಮ್ಗೆ ಯೋಗ ಬೇಕೇ ಬೇಕು, ಯೋಗಕ್ಕಂತಾನೆ ನಾವು ಬಂದಿದ್ದೀವಿ, ಎಷ್ಟೇ ಲೇಟ್ ಆದ್ರೂ ಕೂಡ ನಮ್ಗೆ ಯೋಗ ಮಾಡಿಸ್ಬೇಕು ಅಂತ. ಸರಿ, ಯೂಸ್ವಲಿ ಯೋಗ ಮಾಡ್ಬೇಕು, ಅದೇನ್ ಮಾಡ್ತೀನಿ, ನಾನಲ್ಲಿ ಎದುರು ನಿಂತ್ಕೊಂಡ್ಬಿಟ್ಟು ದೃಷ್ಟಿಯನ್ನ ಕೊಡ್ತಾ ಇದ್ದೆ ಎಲ್ಲರಿಗೂ ಕೂಡ. ಇಲ್ಲ, ದೃಷ್ಟಿ ತಗೊಂಡಾದ್ಮೇಲೆ ಒಬ್ರು ಹೇಳಿದ್ರು, ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಯಾವಾಗ ನಿಮ್ಮಿಂದ ದೃಷ್ಟಿ ಬರ್ತದೋ ನಿಮ್ಮಿಂದ ಒಂದು ವೈಟ್ ಪ್ರಕಾಶ ಪಾಸ್ ಆಗ್ತದೆ, ರೂಮ್ ಪೂರ್ತಿ ಏನಾಗ್ತದೆ, ಯೋಗ ಆಗ್ತಾ 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 ಅದ ಏನಾಗ್ತದೆ, ಅದು ಫುಲ್ ರೂಮ್ ಪೂರ್ತಿ ವ್ಯಾಪಿಸುತ್ತೆ ಅಂತ ಹೇಳಿದ್ರು. ಅಂದ್ರೆ ಆತ್ಮೀಯರೇ, 3 ದಿನದಲ್ಲಿ ಅವರಿಗೆ ಹೇಳಿರುವಂತ ಜ್ಞಾನ ನೆನಪಿರಬಹುದು, ಇಲ್ಲದೆ ಇರಬಹುದು, ಅದರ ಶಕ್ತಿಯ ಅನುಭವ ಅವ್ರಿಗೂ ಇರ್ತದೆ, ನನಗೂ ನೆನಪಿರ್ತದೆ. ಅಲ್ಲಿ 3 ದಿನ ಏನ್ ಜ್ಞಾನ ಹೇಳಿದ್ರೆ ನನ್ಗೆ ನೆನಪಿಲ್ಲ, ಅದು ಅವ್ರು ಹೇಳಿರುವಂತ ಅನುಭವ ನನಗೆ ನೆನಪಿದೆ. ಹಾಗೆ ಇವತ್ತು ಆತ್ಮಗಳಿಗೆ ಅದರ ಅವಶ್ಯಕತೆ ಇದೆ. ಬಾಬಾ ಹೇಳ್ತಾರೆ, ಜ್ಞಾನವನ್ನು ಅವ್ರಿಗೆ ತುಂಬಿಸ್ತಿರಲ್ಲ ನೀವು ಬೇರೆಯವರಿಗೆ, ಜ್ಞಾನ ತುಂಬಿಸುವ ಬದಲು ಜ್ಞಾನದ ಜೊತೆಗೆ ಶಕ್ತಿಯ ಫೋರ್ಸ್ ಅನ್ನ ತುಂಬಿಸಿ.
ಆ ಒಂದು ಫೋರ್ಸಿನ ಕೋರ್ಸ್ ಇವಾಗ ಬೇಕು, ಅದರ ಅವಶ್ಯಕತೆ ಇದೆ. ಹೀಗೆ ಆರಂಭದಲ್ಲಿ ಬ್ರಹ್ಮ ಬಾಬಾ ಅವರ ಮೂಲಕ ಏನ್ ಮಾಡ್ತಿದ್ರು, ಬಾಬಾ ಅದರಿಗೆ ಶಕ್ತಿಯನ್ನು ತುಂಬಿಸ್ತಾ ಇದ್ರು. ಅಂತಿಮ ಸಮಯದಲ್ಲೂ ಕೂಡ ಬಾಬಾ ಎಲ್ಲರ ಜೊತೆ ಮಾತಾಡೋದನ್ನ ಕಡಿಮೆ ಮಾಡಿದ್ರು, ಶಕ್ತಿಯ ಅನುಭೂತಿಯನ್ನ ಮಾಡಿಸಿದ್ರು. ಹಾಗೆ ತಂದೆ ಸಮಾನರಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಆ ಒಂದು ಕೋರ್ಸ್ ಅನ್ನ ಮಾಡಬೇಕು. ಮಾತನ್ನ ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಗೆ ಪ್ರವಾಹ ಮಾಡಿ, ಸಮಯದ ಅನುಸಾರ ಈಶ್ವರಿ ಜ್ಞಾನವನ್ನ ತಿಳಿಸಿ, ಸಹಜ ಮಾತನ್ನು ಆಡಿ, ಅದರ ಆ ಮಾತಿನಲ್ಲಿ ಈಶ್ವರ ಶಕ್ತಿ ಪಾಸ್ ಆಗಿರಬೇಕಾಗ್ತದೆ. ಈ ರೀತಿ ಹೊಸ ವಿಧಾನದ ಕೋರ್ಸ್ ಅನ್ನ ನೀವು ಕೊಡಬೇಕು. ಅದಕ್ಕಾಗಿ ದಿನದ ಮಧ್ಯದಲ್ಲಿ ಬೇರೆ 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 ಸಮಯದಲ್ಲಿ ಏನ್ ಮಾಡ್ಬೇಕು, ಕರ್ಮದ ಸಮಯದಲ್ಲೂ ಕೂಡ 1 ಸೆಕೆಂಡ್ನಲ್ಲಿ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರ ಸ್ಥಿತಿ ಧಾರಣೆ ಆಗ್ಬೇಕು. ಈ ಸೀಸನ್ ಇಂದ ಮೊದಲನೇ ಮುರಳಿಯಲ್ಲಿ ಬಾಬಾ ಫೈನಲ್ ಸ್ಟೇಜಿಗೆ ಹೋಗಿದ್ದಾರೆ. ಫೈನಲ್ ಬ್ರಹ್ಮ ಬಾಬಾ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಬಾಬ್ ಸಮಾನ್ ಸ್ಥಿತಿ. ಅಂದ್ರೆ ಇದರ್ಥ ಮಕ್ಕಳನ್ನ ರೆಡಿ ಮಾಡುವಂತ ಸಮಯ ತುಂಬಾ ಹತ್ತಿರದಲ್ಲಿ ಬಂದಿದೆ. ಇನ್ನು ಮೇಲೆ ಮಕ್ಕಳನ್ನ ಉಪಯೋಗ ಮಾಡಿಕೊಳ್ಳುವಂತ ಸಮಯ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಶಿಕ್ಷಣನು ಕೂಡ ಮುಗಿತಾ ಬಂತು ನೋಡಿ. ಕೆಲವೊಂದ್ಸಲ ಏನಾಗ್ತದೆ, ನಿಜ ಜೀವನದಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದಾರೆ, MBBS ಡಾಕ್ಟರ್ ಆಗಿದ್ದಾರೆ, ಆಪರೇಷನ್ ಮಾಡೋ ಡಾಕ್ಟರ್ ಆಗಿದ್ದಾರೆ, ಎಷ್ಟು ಬ್ಯೂಸಿ ಇರ್ತಾರೆ ಅಂತಂದ್ರೆ ಹೊಸ ಯಾವುದೇ ಒಂದು ಶಿಕ್ಷಣವನ್ನು ಓದಲಿಕ್ಕೆ ಕೇಳಲಿಕ್ಕೆ ಅವರಿಗೆ ಪುರ್ಸತ್ತೇ ಇರೋದಿಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಿಮ್ಗೆ ಇಷ್ಟು ಒಂದು ಸೇವೆಯ ಅವಕಾಶ ಸಿಗಬಹುದು, ಜ್ಞಾನವನ್ನು ಕೇಳಲಿಕ್ಕೆ ನಿಮ್ಗೆ ಸಮಯದ ಅವಕಾಶ ಸಿಗದೆ ಇರಬಹುದು. ಬಾಬಾ ಕೆಲವೊಂದು ಮುರಳಿಲಿ ಹೇಳಿದ್ದಾರೆ, ಮಕ್ಕಳೇ ನಿಮ್ಗೆ ರಾತ್ರಿ ಮಲಗಲಿಕ್ಕೆ ಜನ ಬಿಡೋದಿಲ್ಲ. ಆದರೆ ಈಗಿನಿಂದ ನಾವು ಆ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ಯಾವುದು ಜ್ಞಾನವನ್ನಲ್ಲ, ಜ್ಞಾನದ ಸ್ವರೂಪವನ್ನು ಏನು ಪ್ರಾಕ್ಟೀಸ್ ಮಾಡಿರ್ತೀರಿ, ಆ ಸ್ವರೂಪದಿಂದಲೇ ನಿಮ್ಗೆ ಏನಾಗ್ತಾ ಹೋಗ್ತದೆ, ಶಕ್ತಿ ಹೇಳುವಂಥದ್ದು ಬರ್ತಾ ಹೋಗ್ತದೆ. ಅದರಲ್ಲೇನೆ ಅದರ ಮೂಲಕನೇ ಬಾಬಾ ಜ್ಞಾನವನ್ನ, ಸಮಯಕ್ಕೆ ತಕ್ಕಾಗ ಶಕ್ತಿಯನ್ನ, ವಿಶೇಷತೆಯನ್ನ, ಗುಣಗಳನ್ನ ಬಾಬಾ ತುಂಬಿಸ್ತಾ ಹೋಗ್ತಾರೆ. ಅದಕ್ಕೆ ಕರ್ಮದ ನಡುವಿನೇ ನಾವೇನ್ ಮಾಡ್ಬೇಕು, 1 ಸೆಕೆಂಡ್ ಅನ್ನು ಕೂಡ ಏನ್ ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮಾಡ್ಬಿಟ್ಟು ಏನ್ ಮಾಡ್ಬೇಕಂತೆ, ತಂದೆಯ ಸಮಾನರಾಗ್ಬೇಕು. ಫೈನಲ್ ಏನು ಅಂತಂದ್ರೆ, ತಂದೆಯ ಸಮಾನರಾಗೋದು ಅಂದ್ರೆ ಎಲ್ಲವನ್ನ ತಂದೆಗೆ ಒಪ್ಸೋದು. ಯಾವ್ದಕ್ಕೆ, ಜ್ಞಾನ ಹೇಳೋದಲ್ಲ, ಶಕ್ತಿಯನ್ನ ಕೊಡೋದಲ್ಲಿ. ಹಂಗಂದ್ರೆ ಸಿಂಪಲ್. ವಿಶೇಷವಾಗಿ ಆತ್ಮೀಯರೇ ಪ್ರಾಕ್ಟೀಸ್ ಅನ್ನ ಮಾಡಿ, ನೀವು ರಾಜಯೋಗಕ್ಕಂತ ಯಾವಾಗ ಕುತ್ಕೊಳ್ತೀರಾ, ಅಮೃತ ವೇಳೆಯಲ್ಲಿ ಇರ್ಬೋದು, ನುಮಾಶಾಮ್ ಟೈಮ್ನಲ್ಲಿ ಇರ್ಬೋದು, ಟ್ರಾಫಿಕ್ ಯಾವಾಗ್ಲೇ ಕೂತ್ಕೊಂಡಾಗ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಶಕ್ತಿಯ ಪ್ರವಾಹ ಆಗ್ತಾ ಇರಬೇಕೇ ಹೊರತು ಮನಸ್ಸಿನಲ್ಲಿ ಮಾತುಕತೆಗಳು ಆದಷ್ಟು ಸ್ಟಾಪ್ ಆಗ್ಬೇಕು. ನಿದ್ರೆಯ ಶಕ್ತಿ ಎಲ್ಲ ಅಂತ ಬಿಟ್ಟು ಬಾಯಿ ಓಪನ್ ಮಾಡುವಂಥದ್ದು, ಆ ರೀತಿ ಆಲಸ್ಯದ ಶಕ್ತಿ ಅಲ್ಲ. ಮನಸ್ಸು ಶಾಂತವಾಗ್ಬಿಟ್ಟು ಏನ್ ಮಾಡೋದು, ಫ್ಲೋ ಆಗ್ಬೇಕು. ಕೊನೆಯಲ್ಲಿ ಬಾಬಾ ಒಂದು ಸುಂದರ ಉದಾಹರಣೆಯನ್ನು ಹೇಳ್ತಾರೆ. ಏನು, ಒಂದು ನೀರನ್ನ ಪಾತ್ರೆಯಲ್ಲಿಟ್ಟು ಬೆಂಕಿ ಮೇಲಿಟ್ಟು ಏನಾಗ್ತದೆ, ಅದೇನಾಗ್ತದೆ, ಜೋರಾಗಿ ಏನಾಗ್ತದೆ, ಗೊಳಗೊಳ ಅಂತ ಏನಾಗ್ತದೆ, ಕುದಿಯತ್ತೆ, ಶಬ್ದ ಬರ್ತದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿಗೆ ಚಿಂತನೆಗಳು, ಚಿಂತೆಗಳು, ಯೋಚನೆಗಳು, ಸಂಭಾಷಣೆ, ಮಾತುಕತೆ, ವ್ಯವಹಾರ ಇದೆ ಅಂತಂದ್ರೆ ಬೆಂಕಿ ಮೇಲೆ ಕೂತ್ಕೊಂಡಿದ್ದೀರಿ ಅಂತ ಅರ್ಥ. ಎಷ್ಟು ಬಿಸಿ ಆಗ್ತದೋ ಅಷ್ಟು ಫಾಸ್ಟ್ ಯೋಚನೆಗಳು, ಚಿಂತೆಗಳು, ಸಂಪರ್ಕ ಎಲ್ಲಗಳು, ಕರ್ಮಗಳು ಬರ್ತಾ ಹೋಗ್ತವೆ. ಅದೇ ನೀರನ್ನ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಫ್ರಿಡ್ಜ್ ನಲ್ಲಿ ಇಟ್ರೆ ಅದೇ ನೀರೇನ್ ಮಾಡ್ತದೆ, ತಂಪು 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 ತಂಪು. ಅಂದ್ರೆ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ಮೊದಲು ಆ ಸಂಕಲ್ಪಗಳು ಕಡಿಮೆ ಆಗ್ತಾ ಹೋಗ್ತಾವೆ. ಎಷ್ಟು ಕಡಿಮೆ ಆಗ್ತದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಇದು ಫರಿಸ್ತಾ. ಫರಿಸ್ತಾ ಅಂದ್ರೆ ನನಗೂ ಯಾವ ಇದಕ್ಕೂ ಸಂಬಂಧ ಇಲ್ಲ. ನಾವು ವರಿಷ್ಠ ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ನನಗೆ ರೆಕ್ಕೆ ಇದೆ, ನಾನು ಸೂಕ್ಷ್ಮ ಶರೀರ ಇದ್ದೇನೆ, ನಾನು ಮೇಲಕ್ಕೆ ಹೋಗ್ತಾ ಇದ್ದೇನೆ, ಆಕಾಶಕ್ಕೆ ಹೋಗ್ತಾ ಇದ್ದೇನೆ, ಮತ್ತೊಬ್ಬ ಸಂಕಲ್ಪಗಳನ್ನ ಏನ್ ಮಾಡಿದ್ರೆ ಎಂಗೇಜ್ ಮಾಡ್ಬಿಟ್ರಿ. ಕೇವಲ ನಿಮ್ಮ ಮನಸ್ಸನ್ನ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ ಆ ಸುಖದಲ್ಲಿ ಮಾತ್ರ ಅನುಭವ. ಹಂಗಂದ್ರೆ ಆ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ನೀರು, ಪಾತ್ರೆ, ಫ್ರಿಡ್ಜು, ಕರೆಂಟ್ ಇಷ್ಟು ಜೊತೆಗೆ ಮಾತ್ರ ಕನೆಕ್ಟ್. ಪ್ರಪಂಚದಲ್ಲಿ ಏನಾಗ್ತಿದೆ ಆ ನೀರಿಗೆ ಗೊತ್ತಿಲ್ಲ, ಯಾಕಂದ್ರೆ ಡೋರ್ ಕ್ಲೋಸ್.
ಆ ಕರೆಂಟ್ ಫ್ರಿಜ್ಜಿನ ಜೊತೆಗೆ ಆ ನೀರನ್ನ ಏನ್ ಮಾಡ್ತಾ ಇದೆ, ತಂಪು ಮಾಡ್ತಾ ಇದೆ, ಮಾಡ್ತಾ ಅದೇನಾಗ್ತದೆ, ನೀರು ಗಟ್ಟಿ ಆಗ್ತಾ ಇದೆ. ಗಟ್ಟಿಯಾಗಿ ಆಮೇಲೆ ಮತ್ತು ತಂಪಿನ ಒಂದು ಏನು ಬರ್ತಾ ಇದೆ, ಅಲ್ಲಿ ಹೊಗೆ ಬರ್ತಾ ಇದೆ. ಹಾಗೆ ನಮ್ಮ ಮನಸ್ಸು ಶಾಂತ ಆಗಿ 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 ಏನು ಗೊತ್ತಿಲ್ಲದೆ ಶಾಂತಿ ವೈಬ್ರೇಷನ್, ಶಕ್ತಿಯ ವೈಬ್ರೇಷನ್ ಏನಾಗಬೇಕು, ಫ್ಲೋ ಆಗ್ತಾ ಇರುವಂತಹ ಅನುಭವ. ಪ್ರಪಂಚಕ್ಕೂ ನಿಮ್ಗೆ ಏನು ಸಂಬಂಧ ಇಲ್ಲ, 84 ಜನ್ಮಕ್ಕೂ ಸಂಬಂಧ ಇಲ್ಲ, ಪುರುಷಾರ್ಥಕ್ಕೂ ಸಂಬಂಧ ಇಲ್ಲ, ಈಶ್ವರ ಸೇವೆಯ ಚಿಂತನೂ ಇಲ್ಲ, ಸತ್ಯುಗ ಯಾವಾಗ ಸ್ಥಾಪನೆ ಆಗ್ತದೆ ನಿಮ್ಗೆ ಬೇಡ. ಅದು ಎಷ್ಟು ನಾನು ಡಿಟ್ಯಾಚ್ ಆಗ್ಬಿಟ್ಟು ಸಂಪೂರ್ಣವಾಗಿ ನಿರಾಕಾರಿ ಆತ್ಮದ ಚಿಂತನೆ ಎಲ್ಲದಿಂದ ತೆಗೆದು ಸಂಪೂರ್ಣವಾಗಿ ಪರಮಾತ್ಮನಿಗೆ ಕೊಟ್ಟು, ಪರಮಾತ್ಮ ಆ ಆತ್ಮನಿಂದ, ಆ ಸಾಧನದಿಂದ, ಆ ಇಂದ್ರಿಯಗಳಿಂದ ಏನು ಕರ್ಮ ಮಾಡ್ತಾ ಇದ್ದಾನೆ, ಆ ಕರ್ಮದ ಪ್ರಾರಬ್ಧ ಪ್ರಾಪ್ತಿಯ ಅನುಭವದಲ್ಲಿ ಮಾತ್ರ ಸಿದ್ಧರಾಗ. ಆ ಅನುಭವ ವೃದ್ಧಿ ಆಗ್ತಾ ಇರಬೇಕು. ಆ ಅನುಭವ ನಿಮ್ಮ ಮೂಲಕ ಪಾಸ್ ಆಗ್ತಾ ಇರೋದು ನಿಮಗೆ ಫೀಲ್ ಆಗ್ಬೇಕು. ಆ ಶಕ್ತಿ ಆತ್ಮನಿಂದ ಮನಸ್ಸಿಗೆ ಹೋಗ್ತಾ ಇದೆ, ಬುದ್ಧಿಗೆ ಹೋಗ್ತಾ ಇದೆ, ಸಂಸ್ಕಾರಕ್ಕೆ ಹೋಗ್ತಾ ಇದೆ, ಶರೀರಕ್ಕೆ ಹೋಗ್ತಾ ಇದೆ. ಹೇಗೆ ನೀರು ಗಟ್ಟಿ ಆಗ್ತಾ 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 ಹೋದಾಗ ಪಾತ್ರೆನೂ ಕೂಡ ಏನಾಗ್ತದೆ, ತಂಪಾಗ್ತದೋ ಇಲ್ವೋ, ನೀರು ಗಟ್ಟಿ ಆಗ್ತಿರ್ತಾನೆ. ಹಾಗೆ ನಿಮ್ಮ ಶರೀರ ಇವಾಗ ನಾನು ನೋಡ್ತಿದ್ದೇನೆ, ಅಮೃತ ಬೆಳಿಗ್ಗೆ ಯೋಗ ಮಾಡಿಬಿಟ್ಟು ಎದ್ರೆ ಕೈ ಕಾಲೆಲ್ಲ ಹಿಂಗೆ ಹಿಡ್ದಂಗ ಆಗ್ಬಿಡ್ತದೆ. ಸ್ವಲ್ಪ ಏನ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕಾಗ್ತದೆ, ಇಲ್ಲ ಅಂತಂದ್ರೆ ರಕ್ತ ಸಂಚಾರ ಆಗೋದಿಲ್ಲ, ಹಿಡ್ದಂಗ ಆಗ್ಬಿಡ್ತದೆ. ಎಲ್ಲೋ ಒಂದು ಮೊದ್ಲೆಲ್ಲ ಸಣ್ಣವರು ಇದ್ದಾಗ ಕಣ್ಣು ಬಾಯಿ ಓಪನ್ ಮಾಡ್ಕೊಂಡ್ಬಿಟ್ಟು ಫಿಲ್ಮ್ ಥಿಯೇಟರ್ಗೆ ಹೋಗ್ತಿದ್ವಿ ಫಿಲ್ಮ್ ನೋಡ್ಲಿಕ್ಕೆ, ಅಥವಾ ಪಕ್ಕದ ಮನೆ ಟಿವಿ ಇದ್ರೆ ನೆಲದ ಮೇಲೆ ಕೂತ್ಕೊಳ್ತಿದ್ವಿ. ಫಿಲ್ಮ್ ಮುಗಿದ ಮೇಲೆ ಏನಾದ್ರು ಎದ್ದು ಕೂತ್ಕೊಂಡ್ಬಿಟ್ರೆ ಕಾಲ್ ಸ್ಟೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಲ್ಲ ಹೆಂಗೆ ಏನಾಗ್ಬಿಡುತ್ತೆ ಅದು ಹಿಡಿದು ಕೂತ್ಕೊಂಡ್ಬಿಡ್ತಾ ಇತ್ತು. ಯಾಕಂದ್ರೆ ಅಷ್ಟು ತಲ್ಲೀನ ಕೂತ್ಕೊಂಡ್ಬಿಟ್ಟಿರ್ತಿದ್ವಿ, ಶರೀರವನ್ನ ಮರೆತು ಬಿಡ್ತಿದ್ವಿ. ಫಿಲ್ಮ್ ಥಿಯೇಟರ್ ಹೊರಗಡೆ ಬಂದ್ರೆ ಕಣ್ಣಲ್ಲಿ ಇಷ್ಟು ಉದ್ಕೊಂಡಿರ್ತಿತ್ತು, ಹೊತ್ತು ಅಲ್ಲಿ ಯಾರು ಅಳ್ತಿರಲ್ಲ ಫಿಲ್ಮ್ ಹೀರೋಯಿನ್ಸ್, ಅಷ್ಟು ತನ್ಮಯರಾಗ್ಬಿಡ್ತಿದ್ವಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಹಿಂಗ ಆಗ್ಬೇಕು ಅಂತಂದ್ರೆ ಅಷ್ಟು ಸ್ವಲ್ಪ ಸಮಯದಲ್ಲೇ ಶರೀರ ಮನಸ್ಸು ಒಂದ್ ರೀತಿ ಏನು ಸತ್ತು ಹೋದಂಗೆ, ಡೆಡ್, ಏನು ಫೀಲಿಂಗ್ ಇಲ್ಲಪ್ಪ, ಶಾಂತ ಬಿಟ್ಟು ಬೇರೆ ಏನು ಗೊತ್ತ ಅಂದ್ರೆ ಆತ್ಮೀಯ ಒಂದು ಯೋಚನೆ ಮಾಡಿ. ದಿನದಿಂದ ದಿನಕ್ಕೆ ಬಾಬಾ ನಮಗೆ ಪುರುಷಾರ್ಥದ ವಿಷಯ ಆಗ್ಲಿ ಸೇವೆಯ ವಿಷಯ ಆಗ್ಲಿ ತುಂಬಾ ಸಿಂಪಲ್ ಮಾಡ್ತಿದ್ದಾರೆ. ಮಕ್ಕಳೇ, ವಿಸ್ತಾರಕ್ಕೆ ಹೋಗ್ಬೇಡಿ, ಕೇವಲ ಬಾಬನಿಗೆ ಅಲ್ಲಿ ಕುಳಿಸಿ ನಾನು ಅದನ್ನು ನೋಡ್ಕೊಳ್ತೇನೆ, ನಾನು ಏನು ಮಾಡ್ತೇನೋ ಅದನ್ನು ಅನುಭವ ಮಾಡಿ. ನನ್ನ ಮೇಲೆ ನಂಬಿಕೆ ಇಲ್ವಾ, ವಿಶ್ವಾಸ ಇಲ್ವಾ, ನಿಶ್ಚಯ ಇಲ್ವಾ? ನಿಶ್ಚಯ ಇಲ್ಲ ಇದ್ರೆ ನೀವು ಇಲ್ಲೇ ಕ್ಲಾಸಿಗೆ ಬರ್ತಾ ಇದ್ರಿ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, ಸಮಯದ ಅನುಸಾರ ಬಾಬಾ ಏನು ಜ್ಞಾನ ಹೇಳ್ತಿದಾರೋ ಅದೇ ವಿಧಿಯನ್ನು ನೀವು ಧಾರಣೆ ಮಾಡಿದ್ರೆ ಅತ್ಯುನ್ನತವಾದಂತ ಪದವಿ. ಲಕ್ಷ್ಮೀನಾರಾಯಣ ಆಗ್ತಿರೋ ಬಿಡ್ತಿರೋದು ಆಮೇಲಿನ ಪ್ರಶ್ನೆ. ಈಗಂತೂ ಸರ್ವಶ್ರೇಷ್ಠ ಸುಖವನ್ನು ಗ್ಯಾರಂಟಿ ಅನುಭವ ಮಾಡ್ತೀರಾ, ಇದೊಂದು ಗ್ಯಾರಂಟಿ. ಅದ್ರ ಸಮಯದ ಅನುಸಾರ ಅದನ್ನು ಧಾರಣೆ ಮಾಡ್ತಾ ಹೋದ್ರೆ ಮಾತ್ರ ಆತ್ಮೀಯರೇ ನೆಕ್ಸ್ಟ್ ಸ್ಟೇಜಿನ ಅನುಭವ ನಿಮ್ಗೆ ಆಗ್ತದೆ. ನೀವು ಅದನ್ನು ಮಾಡಿಲ್ಲ ಅಂತಂದ್ರೆ ಒಂದೇ ರೀತಿ ಸ್ಟೇಜ್ ಅನ್ನ ಮಾಡ್ತಾ ಹೋದ್ರೆ ಏನಾಗ್ತದೆ, ನಮಗ್ ಮಜಾ ಸಿಗೋದಿಲ್ಲ ಅಲ್ವಾ? ಯಾವಾಗ್ಲೂ ಮುದ್ದೆ ಸಾಂಬಾರು ಅವಳೆಕಾಳು ಸಾಂಬಾರು ತಿಂತದ್ರೆ ಹಿಂಗಿರ್ತದೆ, ಸ್ವಲ್ಪ ಇನ್ಕ್ರೀಸ್ ಆಗ್ಬೇಕಪ್ಪ. ಅನ್ನ ಸಾಂಬಾರ್ ಜೊತೆಗೆ ಒಂದು ಪಲ್ಯ ಅಂತೆ, ಒಂದು ಚಟ್ನಿ ಅಂತೆ, ಮಸಾಲೆ ದೋಸೆ ಅಂತೆ, ಜಾಮೂನ್ ಅಂತೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋದ್ರೆ ಏನಾಗ್ತದೆ, ಖುಷಿ ಆಗ್ತದಲ್ಲ. ಹಾಗೆ ಯೋಗಾನುಭೂತಿಯಲ್ಲೂ ಕೂಡ ಹೆಚ್ಚಿಗೆ ಆಗಬೇಕು ಅಂತಂದ್ರೆ ಸಮಯದ ಅನುಸಾರ ಬಾಬಾ ಮುರ್ಲಿಯಲ್ಲಿ ಹೇಳಿರುವಂತ ಹೊಸ ವಿಧಾನವನ್ನ ನಾವು ಧಾರಣೆ ಮಾಡಿಕೊಳ್ಳಲೇಬೇಕು. ಎಲ್ಲಾ ಜ್ಞಾನ ಕೇಳಿದ ಮೇಲೂ ಮತ್ತೆ ಹಳೆ ಟ್ರ್ಯಾಕಿಗೆ ನಾನು ಹೋಗ್ತೇನೆ ಅಂತಂದ್ರೆ ಒಂದೇ ರೀತಿ ವಿಧಿ, ಒಂದೇ ರೀತಿ ಅನುಭವ ಆದಾಗ ನಿಮಗೆ ಹೊಸತನದ ಹೊಸ ಅನುಭವ ನಿಮ್ಗೆ ಆಗೋದಿಲ್ಲ, ರಾಜಯೋಗ ಸಹಜ ಆಗೋದಿಲ್ಲ. ದಿನದಿಂದ ದಿನಕ್ಕೆ ಬಾಬಾ ಹೊಸ ವಿಧಾನ ತಿಳಿಸ್ತಾರೆ ಮತ್ತು ರಾಜಯೋಗವನ್ನು ಸಹಜನೂ ಮಾಡ್ತಾರೆ, ಸರಳನು ಕೂಡ ಮಾಡ್ತಾರೆ. ಈ ಮುರಳಿನೇ ಬಾಬಾ ನಮ್ಮ ಜೊತೆಗೆ ಮಾತನಾಡುವಂತ ಸ್ಪಷ್ಟವಾದಂತ ಒಂದು ಸಂಭಾಷಣೆ. ಸಮಯದ ಅನುಸಾರ ನಾವೇನ್ ಮಾಡ್ಬೇಕು ಯೋಚನೆ ಮಾಡಿ. ನಿಮ್ಮಪ್ಪ ದಿನದಿಂದ ದಿನಕ್ಕೆ ನೀವು ಕಷ್ಟಪಡ್ಬೇಕು ಅಂತ ಇಷ್ಟಪಡ್ತಾರೋ, ಕಷ್ಟಪಡಬಾರ್ದು ಅಂತ ಇಷ್ಟಪಡ್ತಾರೋ? ಏನ್ ಇಷ್ಟಪಡ್ತಾನೆ? ಕಷ್ಟಪಡಬಾರ್ದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೆಲ್ಲ ನಾನ್ ಮಾಡ್ತೇನೆ ನೀವು ಸುಮ್ಮನೆ ಇರಿ ಅಂತ. ಇಲ್ಲ ಪಾಪ ನಾನೇ ಮಾಡ್ತೀನಿ ಅಂತ ನಾವೇನ್ ಮಾಡ್ತೇವೆ, ನಾವು ಮುಂದೋಗ್ತೀವಿ.
ಅವಾಗ ಏನಾಗ್ತದೆ, ಸರಿ ನೀನೇ ಮಾಡ್ಕೊ ಅಂತ ಬಾಬಾ ಬಿಡ್ತಾರೆ. ಮುರಳಿಲಿ ಹೇಳ್ತಾರೆ, ನೋಡಪ್ಪ ನಾನು ಹಿಂಗಿಂಗ್ ಮಾಡ್ತಿದ್ದೇನೆ ಅಂತ. ಯಾರ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೋ ಅವ್ರ ಮನೇಲಿ ಬಂದ್ ಮಾಡ್ತಾನೆ. ಯಾರು ಕರೆಯೋದಿಲ್ಲೋ, ಯಾರು ಕರೀತಾರೋ ಅವ್ರ ಮನೆಗೆ ಹೋಗ್ತಾನೆ ಅಷ್ಟೇ. ಉಳಿದವ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರಿಗೆ ಬೇಕಾದಾಗ ಅವ್ರು ಪುರುಷಾರ್ಥ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಆಮೇಲೆ ನನಗೆ ಹೇಳ್ಬಿಡ ಅವ್ರು ಯಾಕೆ ಮುಂದೋದು, ನಾನು ಯಾಕೆ ಹಿಂದುಳಿದೆ. ಎಲ್ಲರಿಗೂ ಕೂಡ ಸೇಮ್ ಮುರಳಿಯನ್ನ ನಾನು ತಿಳಿಸಿದ್ದೇನೆ. ದಯವಿಟ್ಟು ಈ ವಿಷಯದ ಬಗ್ಗೆ, ಈ ಜ್ಞಾನದ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಧಾರಣೆಯನ್ನ ಮಾಡ್ಕೊಂಡು, ಕ್ಲಾಸನ್ನು ಕೇಳ್ಬಿಟ್ಟು ಚೆನ್ನಾಗಿತ್ತು ಅಣ್ಣವ್ರೆ ಅಂತ ಹೇಳ್ಬಿಟ್ಟು ಚಪ್ಪಾಳೆ ತಟ್ಟಬೇಡಿ, ಥ್ಯಾಂಕ್ಸ್ ಅಂತ ಹೇಳ್ಬೇಡಿ. ದಯವಿಟ್ಟು ಜೀವನದಲ್ಲಿ ಧಾರಣೆಯನ್ನ ಮಾಡಿಕೊಂಡು ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ. ಆವಾಗ ಮಾತ್ರ ಈಶ್ವರಿಯ ಜೀವನ ನಿಮ್ಗೆ ಸುಖದಾಯಿ ಆಗ್ತದೆ, ಶ್ರೇಷ್ಠ ಆಗ್ತದೆ. ಪುರುಷಾರ್ಥ ಮಾಡಬೇಕು ಹೇಳುವಂತ ಮನೋಭಾವ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತದೆ. ಅದರಲ್ಲಿ ಸೇವೆಯನ್ನು ಕೂಡ ಆಗ್ತಾ ಇರ್ತದೆ. ಆವಾಗ ನಾವೇನಾಗ್ತೀವಿ, ತಂದೆಯ ಸಮಾನರು ಆಗ್ತೀವಿ. ಸುಮ್ಮನೆ ಬಾಬ್ದಾದ ಸಮಾನರಾಗ್ತೀವಿ ಅಂತ ಹೇಳಿದ್ರೆ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಕ್ಕಾಗಿ ಲಕ್ಷಣಗಳನ್ನು ಕೂಡ ನಮ್ಮಲ್ಲಿ ಧಾರಣೆ ಮಾಡಬೇಕಾಗ್ತದೆ. ಸರಿನಾ? ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.